ಅಕ್ಷರ ಅಲ್ವಾ. ಸೊ ಅದು ಯಾವಾಗ್ಲೂ ಬೇಕು ನಮ್ಗೆ. ನಮಗ್ ಬರುತ್ತೆ ಮ್ಯಾಮ್ ಅಯ್ಯೋ ಕಾಕಾ ಕಿಕಿ ಅನ್ಬಿಡ್ತೀರಾ ನೀವು. ಸೊ ಅದೆಲ್ಲ ಅದು ಎಲ್ರಿಗೂ ಬರುತ್ತೆ. ಬಟ್ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಇವಾಗ ಕಾ ತಲಕಟ್ಟು ಕಾ ಅಂದ್ರೆ ಯಾವುದು ಕಾ ಅನ್ನೋದು ನಿಮಗ್ ಬರ್ಬೇಕು. ಎಲ್ರು ಕಲಿಬಹುದು ಮಕ್ಳ. ನೀವ್ ಅಂತೀರಾ ನಮ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು ಅಂತೀರಿ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾಕಾಗತ್ತೆ ಅಂದ್ರೆ ಸರಿಯಾಗಿ ನೀವು ಕಾಗುಣಿತನ ಅಭ್ಯಾಸ ಮಾಡ್ಕೊಂಡಿರಲ್ಲ. ಸೊ ಇಲ್ಲಿಂದ ನೀವ್ ಯಾವ್ದೇ ಕ್ಲಾಸ್ಗೆ ಹೋಗ್ಲಿ ಮಕ್ಳ, 10th ಹೋಗ್ಲಿ ಎಲ್ಲೋದ್ರು ನಮ್ಗೆ ನಮ್ ಜೊತೆನಲ್ಲೇ ಬರೋದು ಅಕ್ಷರಗಳು. ಸೊ ಆ ಅಕ್ಷರನ ನೀವು ಗಟ್ಟಿಯಾಗದ ಫೌಂಡೇಶನ್ ಇದ್ದಂಗೆ ಮಕ್ಳ. ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ನೀವು ಏನ್ ಬೇಕಾದ್ರೂ ನೀವು ಬರೀಬಹುದು, ಮಾಡ್ಬೋದು. ಇವಾಗ ನಮಗ್ ಬೇಕು 9th ಸ್ಟ್ಯಾಂಡರ್ಡ್, ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಬಂದಿದ್ದೀರಾ. ದೊಡ್ಡ ದೊಡ್ಡ ಎಸ್ಸೆಗಳಿರುತ್ತೆ, ಕನ್ನಡ ಪದಗಳ ಉಚ್ಚಾರಣೆ ಮಾಡೋದಿರುತ್ತೆ, ಹೊಸ ಹೊಸ ಪದಗಳನ್ನ ನೀವು ಕಲ್ತ್ಕೋಬೇಕಾಗುತ್ತೆ, ಸ್ವಂತವಾಗಿ ಬರಿಬೇಕು. ಪತ್ರಲೇಖನ ಚಿಕ್ಕದಪ್ಪ ದೊಡ್ಡದಾಗ ಬರಿಬೇಕು. ಮಾರ್ಕ್ಸ್ 15 ಮಾರ್ಕ್ಸ್ ಪ್ರಬಂಧ ಇದೆ ಅಂದ್ರೆ ನಾವು 3 ಪೇಜಸ್ಗೆ ರೆಡಿ ಆಗ್ಬೇಕು ಸ್ವಂತವಾಗಿ ಬರೆಯೋದ್ನ. ನೋಡಿದ್ರ, ಇದೆಲ್ಲ ಆಗ್ಬೇಕು ಅಂದ್ರೆ ನಿಮಗೆ ಕಾಗುಣಿತ ಕಂಪಲ್ಸರಿ ಬರ್ಬೇಕು. ಸೊ ಕಾಗುಣಿತ ಪ್ರತಿಯೊಬ್ರು ಕಲ್ತ್ಕೊಂಡ್ರೆ ಖಂಡಿತ ನೀವು ಅದರಲ್ಲಿ ಚೆನ್ನಾಗಿ ಬರಿತೀರಾ. ಬರವಣಿಗೆ ಪ್ರತಿಯೊಂದು ಎಲ್ಲ ಚೆನ್ನಾಗಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಟ್ರೈ ಮಾಡ್ಬೇಕು. ಕ್ಲಾಸಲ್ಲೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಏತ್ವ, ಓತ್ವ, ಐತ್ವ ಇದೆಲ್ಲ ನೀವು ಇದು ಕ್ಲಾಸ್ ರೂಮ್ ಅಲ್ಲಾದ್ರೆ ಬರವಣಿಗೆನಲ್ಲಿ ತೋರಿಸಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕ್ಲಾಸ್ ಮಾಡಿದಾಗ. ಒತ್ತಕ್ಷರಗಳು, ಆಮೇಲೆ ಏತ್ವ, ಓತ್ವ, ಐತ್ವ ಈ ತರ ಎಲ್ಲ ನೀವು ಯಾವ್ದ್ಯಾವ್ದು ದೀರ್ಘ ಅಂದ್ರೆ ಏನು ಅಲ್ವಾ, ಪಾಸಿನ್ ದೀರ್ಘ ಅಂದ್ರೆ ಏನು ನೋಡ್ದ, ಮಹಾಪ್ರಾಣ ಅಂದ್ರೆ ಏನು, ಇದೆಲ್ಲ ಪಟ್ಟಂತ ತಿಳ್ಕೊಂಡಿದ್ರೆ ನೀವು ಬೇಗ ಬೇಗ ಬರೆಯೋದಿಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ. ದಯವಿಟ್ಟು ನೀವು ಫಸ್ಟ್ ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. ಕ್ಲಾಸ್ ರೂಮ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರ್ತೀನಿ, ಕಲ್ತ್ಕೊಳ್ತಾ ಇರಿ. ಓಕೆ, ಅದು ಒಂದ್ ಕಡೆ ಇರ್ಲಿ. ಅದನ್ನ ಫಸ್ಟ್ ನೀವು ಪ್ರತಿಯೊಬ್ರು ಅಭ್ಯಾಸ ಮಾಡಿ. ಮ್ಯಾಮ್ ನಂಗೆ ಕನ್ನಡ ಬರಲ್ಲ. ನೋ, ಬರಲ್ಲ ಅನ್ಬಾರ್ದು. ತುಂಬಾ ಈಸಿ ನಮ್ಮ ಕನ್ನಡದಷ್ಟು ಈಸಿ ಯಾವುದು ಇಲ್ಲ. ಸೊ ಇವಾಗ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಆಗಿರೋದ್ರಿಂದ ನೀವು ಟ್ರೈ ಮಾಡ್ಲೇಬೇಕು ಮಕ್ಕಳ. ನಂಗೆ ಬರಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಆಗಲ್ಲ ಅಲ್ವಾ. ನಾವ್ ಅಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಲೇಬೇಕಲ್ಲ, ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ಬೇಕು ನಾವು. ಸೊ ನಮ್ಗೆ ಬೇಕೇ ಬೇಕು, ಕನ್ನಡ ಬೇಕೇ ಬೇಕು. ಪರವಾಗಿಲ್ಲ, ಬರ್ಲಿಲ್ಲ ಅಂದ್ರೆ ಇವಾಗ್ಲೂ ಟ್ರೈ ಮಾಡಿದ್ರೆ ಈಗ್ಲೂ ಕಲಿಬಹುದು ಮಕ್ಕಳ. ಇವಾಗ್ಲೂ ಏನು ಇಲ್ಲ, ಬಿಗಿನಿಂಗ್ ಅಲ್ವಾ. ಅಕ್ಷರ ಕಲಿಯೋದೇನಮ್ಮ, ಮನಸ್ಸು ಮಾಡ್ಬಿಟ್ರೆ ಯಾವ್ದು ದೊಡ್ಡದಿಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತ ನೀವೇ ಗಾದೆ ಮಾತುಗಳಲ್ಲಿ ಹೇಳ್ತೀರಾ ಅಲ್ವಾ. ಸೊ ಮನಸ್ಸು ಅನ್ನೋದು ಬಹಳ ಇಂಪಾರ್ಟೆಂಟು. ನಾನ್ ಕಲಿಲೇಬೇಕು. ಕರೆಕ್ಟ್, ಎಸ್ ಮ್ಯಾಮ್ ಹೇಳಿದ್ದಾರೆ. ಅಕ್ಷರಗಳು ನನ್ಗೆ ಐಡೆಂಟಿಫೈ ಮಾಡಕ್ ಬರ್ಬೇಕು. ಯಾವ ಅಕ್ಷರ ಕೇಳಿದ್ರು ನನ್ನ ತಲೆನಲ್ಲಿ ಬರ್ಬೇಕದು ಅಂತ ನಿಮ್ಗೊಂಚೂರು ಸ್ವಲ್ಪ ಅನ್ನಿಸಿದ್ರೆ ನೀವೇ ಅದಕ್ಕೆ ಪ್ರಯತ್ನ ಪಟ್ಟು, ಅದು ಅಭ್ಯಾಸದಿಂದ ಮಾತ್ರ ಬರೋದಮ್ಮ. ನಾನು ಓರಲ್ ಆಗಿ ಎಷ್ಟೇ ಹೇಳಿದ್ರು ಪ್ರಯೋಜನ ಇಲ್ಲ. ನೀವು ನಿಮ್ಮ ಕೈಯಿಂದ ಕಾಗುಣಿತ ಅಕ್ಷರಗಳನ್ನ ಬರೆದಾಗ ಮಾತ್ರನೇ ಅದು ನಿಮ್ಗೆ ಚೆನ್ನಾಗಿ ಬರೋದು. ನಾನು ಎಷ್ಟೇ ಹೇಳಿ ಅದು ಬರಲ್ಲ. ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ಬೇಕು, ಬರಿಬೇಕು, ಕಲಿಯೋ ಆಸಕ್ತಿ ಇರಬೇಕು. ಇದೆಲ್ಲ ಇದ್ರೆ ಖಂಡಿತ ಮಕ್ಕಳು ಮಾಡ್ಬೋದು ಅಲ್ವಾ. ಮಾಡ್ತಿರಲ್ಲ ಅಕ್ಷರ ಎಲ್ಲರೂ ಪ್ರತಿಯೊಬ್ರು ಕಲ್ತ್ಕೊತಾರೆ. ಡೈಲಿ ಒಂದೊಂದ್ ಪೇಜ್ ಕಾಗುಣಿತ ಬರೀರಿ, ಪರವಾಗಿಲ್ಲ, ಏನು ಆಗಲ್ಲಮ್ಮ. ಅದಕ್ಕೇನು ಟೈಮ್ ಏನ್ ನಿಮ್ಗೆ ವೇಸ್ಟ್ ಆಗಲ್ಲ. ನಿಮ್ಗೆ ನಾಲೆಜ್ ಬರುತ್ತೆ ಚೆನ್ನಾಗಿ. ನೀವು ಅದ್ರಲ್ಲಿ ಸ್ಕೋರ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲಾ ರೀತಿಯಿಂದಲೂ ನಿಮಗೆ ಅಕ್ಷರ ಓದೋದಕ್ಕೆ ಅನುಕೂಲ ಆಗುತ್ತೆ, ಬರೆಯೋದಕ್ಕೆ ಅನುಕೂಲ ಆಗುತ್ತೆ, ಸ್ವತಃ ನೀವೇ ಸೆಂಟೆನ್ಸ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಬಹುದು. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಓದೋದ್ ಬೇಕಾದಷ್ಟಿರುತ್ತೆ. ಸ್ವಂತ ಮಾಡೋ ವಾಕ್ಯಗಳು ಬರೆಯೋದಿರುತ್ತೆ, ಬರವಣಿಗೆ ಎಲ್ಲ. ಸೊ ನೀವೇ ಸ್ವತಃ ಅದಕ್ಕೆ ಪ್ರಯತ್ನ ಪಡ್ಲೇಬೇಕು ಮಕ್ಳು. ಇವತ್ತಿಂದ ಒಂದೊಂದ್ ಪೇಜ್ ಬರೀರಿ, ನೋಡಿ ಆಮೇಲೆ ನೀವೇನೆ ಎಷ್ಟು ಚೆನ್ನಾಗ್ ಬರ್ದಿರ್ತೀರಾ. ನಿಮ್ಗೆ ಬರುತ್ತೆ, ಎಸ್ ಮ್ಯಾಮ್ ನಮ್ಗೆ ಇವಾಗ ಚೆನ್ನಾಗ್ ಗೊತ್ತಾಯ್ತು ಮ್ಯಾಮ್ ಕಾಗುಣಿತ, ಇವಾಗ ನಾವು ಓದ್ತೀವಿ ಮ್ಯಾಮ್, ಇವಾಗ ನಾವು ಸ್ವಂತ ಬರಿತೀವಿ ಮ್ಯಾಮ್ ಅಂತ ನೀವೇ ಹೇಳ್ತೀರಾ ಆಮೇಲೆ. ಓಕೆನಾ? ಎಲ್ಲರೂ ಟ್ರೈ ಮಾಡ್ತೀರಾ? ಎಲ್ರು ಒಂದೊಂದ್ ಪೇಜ್ ಬರೀತೀರಾ ಡೈಲಿ? ನೋಡಿ, ಎಲ್ಲಾರು ಹೇಳ್ಬೇಕು, ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ ಮಕ್ಳ. ಎಸ್ ಎಸ್ ಪುಟ, ಎಸ್ ಮಕ್ಳ, ಎಸ್ ವೆರಿ ಗುಡ್, ವೆರಿ ಗುಡ್ ಪುಟ. ಆ ತರ ಇರ್ಬೇಕು. ನಾವೇನ್ ಹೇಳಿದ್ರು ಎಸ್ ಮ್ಯಾಮ್. ಇವಾಗ ಕಲಿಯೋ ವಯಸ್ಸಲ್ವಾ ಮಕ್ಳ ನಿಮ್ಗೆ ಅಲ್ವಾ. ಏನು ಕೊಟ್ರು ಕಲಿಬೋದು ಮಕ್ಳ ನೀವು. ಇವಾಗ ಆ ತರ ಇದೀರ ನೀವು. ಚೆನ್ನಾಗ್ ಬೆಳೀತಾ ಇರೋ ಮಕ್ಕಳು ನೀವು. ನಿಮ್ಗೆ ಏನ್ ಹೇಳಿದ್ರು ನಿಮ್ ಮಾಡೋ ಅಷ್ಟು ಶಕ್ತಿ ನಿಮ್ಗೆ ಇದೆ.
ಏನಂದ್ರೆ ಆಸಕ್ತಿ ತೋರಿಸಿ ನೋಡಿ. ವೆರಿ ಗುಡ್, ಎಷ್ಟ್ ಚೆನ್ನಾಗಿ, ನನಗೆ ಖುಷಿ ಆಗ್ತಾ ಇದೆ ಮಕ್ಕಳ. ನೀವೆಲ್ಲ ಎಷ್ಟು ಚೆನ್ನಾಗಿ ಎಸ್ ಮ್ಯಾಮ್ ನಾವು ಕಲಿತೀವಿ ಮ್ಯಾಮ್ ಅಂತ ಒಂದು ಮಾತಂದ್ರಲ್ಲ, ಅದೇ ನಿಮ್ಗೆ ಪಾಸಿಟಿವ್ ಎನರ್ಜಿ. ಅದೇ ನಿಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಆ ಸ್ಪಿರಿಟ್ ಇಟ್ಕೊಂಡು ನೋಡಿ, ಪ್ರತಿ ಸಲ ಒಂದೊಂದು ಟೆಸ್ಟ್ ಅಲ್ಲೂ ಎಕ್ಸಾಮ್ ಅಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಕನ್ನಡ. ಇವಾಗ ನೀವು ನೋಡಿದ್ದೀರಾ 100 ತಗೊಂಡಿದ್ದಾರೆ. 100 ಸುಮ್ನೆ ಬರಲ್ಲ ಮಕ್ಕಳ. ಅವರು ನಿಮ್ ತರನೇ ಹಾರ್ಡ್ ವರ್ಕ್ ಮಾಡ್ರ. ಅವ್ರಿಗೆ ಏನ್ ಫಸ್ಟ್ ಏನ್ ಬರ್ತಾ ಇರ್ಲಿಲ್ಲ, ಬಟ್ ಅವರು ಇದೇ ಕಾಗುಣಿತನ ಕಲ್ತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಆಮೇಲೆ ಓದ್ಕೊಂಡ್ರು, ಬರೆದ್ರು ಸ್ವಂತವಾಗಿ. ಸೊ ಅವ್ರಿಗೆ ಬಂತು. ನೋಡಿದ್ಯಾ, ಹಾರ್ಡ್ ವರ್ಕ್ ಮಾಡೋದ್ರಿಂದ ಔಟ್ ಆಫ್ ಔಟ್ ತೆಗಿಯೋದು ಅಷ್ಟು ಈಸಿ ಅಲ್ಲ. ಸೊ ಸ್ವಲ್ಪ ನಾವು ಅದಕ್ಕೊಂಚೂರು ನಾವು ನಮ್ಮ ಒಂದು ಇದನ್ನ ಕೊಟ್ರೆ ಖಂಡಿತ ತೆಗಿಬಹುದು ಪ್ರತಿಯೊಬ್ರು. ಇವಾಗ ನೋಡಿ 100 ತಗೊಂಡಿದ್ದಾರೆ ಮಕ್ಕಳ, 2 ಸ್ಟೂಡೆಂಟ್ ತಗೊಂಡಿದ್ದಾರೆ. ಇನ್ನು ಉಳಿದವರೆಲ್ಲ 98 99 ಎಲ್ಲ ಎಷ್ಟು ಜನ ಸ್ಕೋರ್ ಮಾಡ್ತಾರೆ. ಈಸಿ ಮಕ್ಕಳ, ಈಸಿ. ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ತರ ಮಾಡ್ಬೇಕು ಅಂತ. ನೀವು ನಾಳೆ ದಿನ ಇದೇ ತರ ತಗೋತೀರಾ, ಎಷ್ಟು ಖುಷಿ ಆಗತ್ತೆ. ಬಟ್ ನಾನು ಹೇಳ್ದಂಗೆ ನೀವು ಹಾರ್ಡ್ ವರ್ಕ್ ಮಾಡ್ಬೇಕು. ಅದ್ ಮಾಡ್ಬೇಕು, ಪ್ರತಿಯೊಬ್ರು ಮಾಡ್ಬೇಕು. ಕನ್ನಡ ಅಭ್ಯಾಸ ಮಾಡಿ, ಕನ್ನಡ ಪುಸ್ತಕ ತಗೊಳ್ಳಿ, ಕಾಗುಣಿತದ ಪುಸ್ತಕ ತಗೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಅಕ್ಷರ ಡೈಲಿ ನಾವು ಅಕ್ಷರ ನೋಡ್ತಾ ಇದ್ರೆ, ನಿಮ್ ಮನೇಲಿ ಒಂದು ಚಾರ್ಟೇ ಹಾಕ್ಬಿಡಿ. ನಮ್ಗೇನು ಕನ್ನಡ ಬರಲ್ಲ ಅಂದ್ರೆ ಒಂದು ದೊಡ್ಡದು ಅಕ್ಷರದ್ದು ಕಾಗುಣಿತದ್ದು ಒಂದು ಚಾರ್ಟ್ ತಗ್ಲಾಕ್ಬಿಟ್ರೆ, ಡೈಲಿ ಅದು ನೋಡ್ತಾ ಇದ್ರೆ ಅದೇ ಅಕ್ಷರ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ ಮಕ್ಕಳ, ಬರ್ತಾ ಇರುತ್ತೆ. ಅದೇ ಕಣ್ಮುಂದೆ ಬರುತ್ತೆ ತಕ್ಷಣ. ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ, ಮಾಡ್ಕೊಳ್ಳಿ. ಅದೆಲ್ಲ ಮಾಡಿದ್ರಿ ಆಮೇಲೆ ವ್ಯಾಕರಣ ಅಂತ ನಾವು ಬಂದ್ವಿ. ಇದೆಲ್ಲ ನೀವು ಮಾಡಾದ್ಮೇಲೆನೆ ಇದು ಬರೋದು, ಗೊತ್ತಾಯ್ತಾ? ವ್ಯಾಕರಣಕ್ಕೆ ಬಂದ್ವಿ ನಾವು. ಇವಾಗ ಫಸ್ಟ್ ನಾವು ಲಿಂಗಗಳು ಅಂತ ಕೊಡ್ತಾರೆ. ಲಿಂಗಗಳು ಅಂದಾಗ ಏನಮ್ಮ, ಲಿಂಗಗಳು ಅಂದ್ರೆ ಎಷ್ಟಿದೆ ಹೇಳಿ ನೋಡೋಣ. ಯಾವ್ಯಾವ ಲಿಂಗಗಳಿದೆ ನೀವೇ ಹೇಳ್ಬೇಕು. ಯಾವ್ದ್ಯಾವ್ದು ಯಾವ್ದ್ಯಾವ್ದು? ಪುಲ್ಲಿಂಗ, ಸ್ತ್ರೀಲಿಂಗ, ವೆರಿ ಗುಡ್, ವೆರಿ ಗುಡ್. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತೀರಾ, ಎಷ್ಟ್ ಚೆನ್ನಾಗಿ ಹೇಳ್ತೀರಾ. ಲಿಂಗಗಳು ಅಂದ ತಕ್ಷಣ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಹೇಳಿದ್ವಿ. ಈಗ ನಮಗೆ ಸ್ತ್ರೀಲಿಂಗ ಪುಲ್ಲಿಂಗ ನಮಗ್ ಬೇಕಾಗಿದೆ ಅಲ್ವಾ? ನಮ್ಗಿವಾಗ ಅದನ್ನ ಕಲ್ತ್ಕೋಬೇಕು, ಐಡೆಂಟಿಫೈ ಮಾಡಕ್ಕೆ ನಮಗ್ ಬರಬೇಕು. ಅದನ್ನೇ ನಾವೇನ್ ಮಾಡ್ತೀವಿ ಗೊತ್ತಾ, ಲಿಂಗ ಬದಲಾಯಿಸಿ ಅನ್ಯಲಿಂಗ ಅಂತೀವಿ. ಅನ್ಯಲಿಂಗ ಅಂದ್ರೆ ಏನು? ಸ್ತ್ರೀಲಿಂಗ ಕೊಟ್ರೆ ಪುಲ್ಲಿಂಗ ಬರಿಬೇಕು, ಪುಲ್ಲಿಂಗ ಕೊಟ್ರೆ ಸ್ತ್ರೀಲಿಂಗ ಬರಿಬೇಕು ಅಂತ ನಾವು ಕ್ವಶನ್ ಅಲ್ಲಿ ಏನ್ ಕೊಡ್ತೀವಿ ಗೊತ್ತಾ, ಅನ್ಯಲಿಂಗ ಬರೆಯಿರಿ. ನೀವು ಅನ್ಯಲಿಂಗ ಇದ್ಯಾವ್ದಪ್ಪ ಇದು ಅನ್ಯಲಿಂಗ ಅಂದ್ರೆ ಏನು ಅಂತ ನಿಮ್ಗೆ ಅನ್ಸ್ಬಿಡುತ್ತೆ ಅಲ್ವಾ? ಅದೇ ಲಿಂಗ ಬದಲಾವಣೆನೇ ನಾವು ಸ್ಟ್ಯಾಂಡರ್ಡ್ ಅನ್ಯಲಿಂಗ. ಈ ಪದಕ್ಕೆ ಇವಾಗ ಹುಡುಗ ಒಂದು ಎಕ್ಸಾಂಪಲ್, ಹುಡುಗ ಈ ಪದಕ್ಕೆ ಅನ್ಯಲಿಂಗ ಬರೆಯಿರಿ. ಅನ್ಯ ಅಂದ್ರೆ ಬೇರೆ ಅಂತ. ಯಾವ್ದದು ಅನ್ಯಲಿಂಗ? ಯಾವ್ದು ಹುಡುಗಗೆ? ಯಾವ್ದು? ಹುಡುಗಿ. ಹುಡುಗಿ ಅಷ್ಟೇ, ಜಸ್ಟ್ ಆತರ ಅಷ್ಟೇ. ಅದಕ್ಕೆ ನಾವು ಅನ್ಯಲಿಂಗ ಬದಲಾಯಿಸಿ ಬರೆಯಿರಿ ಅಷ್ಟೇ ಕೊಡೋದು ನಾವು. ಈ ಪದಕ್ಕೆ ಅನ್ಯಲಿಂಗ ಬರೆಯಿರಿ. ನೋಡಿ, ಅನ್ಯಲಿಂಗ ಪದ ಅಷ್ಟೇ ಆಗೋಯ್ತು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸ್ತ್ರೀ ಅನ್ನೋ ಶಬ್ದ ಬಂದಾಗ ಹೆಣ್ಮಕ್ಳದು ಅಲ್ವಾ? ಹುಡುಗ, ಮುದುಕಿ, ಹುಡುಗಿ, ಮುದುಕಿ, ಸೇವಕಿ, ರಾಣಿ, ಇದೆಲ್ಲ ಕೇಳಿದಾಗ, ಈ ಶಬ್ದಗಳು ಕೇಳಿದಾಗ ನಮಗ್ ಗೊತ್ತಾಗತ್ತೆ ಅದು ಹೆಣ್ಣು ಅನ್ನೋದೇ ನಮಗ್ ಗೊತ್ತಾಗತ್ತೆ. ಹೆಂಗಸು ಅನ್ನೋ ಶಬ್ದ ಬಂದೇ ಬರುತ್ತೆ. ಸೇವಕಿ ಅಂದಾಗ ಹೌದು ಅವಳು ಸೇವಕಿ, ಹೆಣ್ಣು. ನೋಡ್ದಾ, ಇಂಥದ್ದೆಲ್ಲ ಬಂದಾಗ ಸ್ತ್ರೀಲಿಂಗ. ಅದೇ ಗಂಡಸು ಅನ್ನೋ ಶಬ್ದ ಬರುತ್ತೆ ನೋಡಿ, ರಾಜ ಅಂತೀವಿ, ಸೇವಕ ಅಂತೀವಿ, ಹುಡುಗ, ಉಪಾಧ್ಯಾಯ, ಶಿಕ್ಷಕ. ನೋಡಿ ಎಷ್ಟೊಂದು ಪದಗಳೆಲ್ಲ ಬರುತ್ತೆ. ಇಂಥದ್ದೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ. ಓ, ಇದು ಪುಲ್ಲಿಂಗ ಇದು. ಇನ್ ಬೇರೆ ಮರ, ಕಲ್ಲು, ಗಿಡ ಆ ತರ ಇರೋದು ಅಂಥದನ್ನೆಲ್ಲ ನಾವು ನಪುಂಸಕಲಿಂಗ ಅನ್ನೋದು. ನಿಮ್ಗ್ ಅದು ಗೊತ್ತೇ ಇದೆ ನಿಮ್ಗೆ. ಸೊ ಹಂಗಾಗಿ ಇವಾಗ ಏನ್ ಆಗಿದೆ, ನೀವು ಅನ್ಯಲಿಂಗಕ್ಕೆ ಬದಲಾಯಿಸ್ಬೇಕು. ಯಾವುದೇ ಪದ ಕೊಟ್ಟರು ಕೂಡ ನೀವು ಅನ್ಯಲಿಂಗಕ್ಕೆ ಬದಲಾಯಿಸೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು. ಆಯ್ತಾ? ಅದೇ ತರ ನೋಡಿ, ಲಿಂಗಗಳು ಅಂತಂದಾಗ ಇವಾಗ ಅನಾಥ, ಬಾಲಕ ಅಂತೀವಿ. ಬಾಲಕ ಅದಕ್ಕೆ ಅನ್ಯಲಿಂಗ ಪದ ಯಾವ್ದು ಮಕ್ಳ? ಬಾಲಕ, ಬಾಲಕಿ. ವೆರಿ ಗುಡ್. ತಂದೆ, ತಾಯಿ. ವೆರಿ ಗುಡ್. ಶಿಕ್ಷಕ, ಶಿಕ್ಷಕಿ. ಮುದುಕ, ಮುದುಕಿ. ಗುಡ್, ವೆರಿ ಗುಡ್ ಅಲ್ವಾ? ಆಮೇಲೆ ಗಾಯಕ, ಗಾಯಕಿ.
ಗಾಯಕಿ. ಆ ಮಾ ವೆರಿ ಗುಡ್. ನೋಡಿ ಈ ತರನೇ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು. ಅಧ್ಯಕ್ಷೆ. ಅಧ್ಯಕ್ಷರೂ ಅಲ್ಲ, ಅಧ್ಯಕ್ಷ ಅಧ್ಯಕ್ಷೆ ಅಧ್ಯಕ್ಷೆ. ನಾವು ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಅಲ್ವಾ ನಾವು ಹೇಳ್ತಾ ಇರೋದು. ಸೊ ಅರಸ ಅರಸ ಹೇಳಿ ಇವಾಗ. ಅರಸಿ. ಅರಸ. ಆ ಅರಸಿ ಅರಸಿ. ಗೆಳೆಯ ಗೆಳತಿ. ಗೆಳತಿ ಗೆಳತಿ. ವೆರಿ ಗುಡ್. ಉಪಾಧ್ಯಾಯ ಉಪಾಧ್ಯಾಯ ಉಪಾಧ್ಯಾಯಿನಿ. ವೆರಿ ಗುಡ್. ನೋ 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 ನೋ, ರೂ ಸೇರಿಸಬಾರ್ದು ಮಕ್ಕಳ. ಅದು ರೂ ಅಂದ್ರೆ ಅದು ಏಕವಚನ ಬಹುವಚನಕ್ಕೆ ಬರ್ತದೆ, ಆಮೇಲೆ ಹೇಳ್ಕೊಡ್ತೀನಿ. ಉಪಾಧ್ಯಾಯ ಅಂದ್ರೆ ಉಪಾಧ್ಯಾಯಿನಿ. ಜಸ್ಟ್ ನಾವು ಲಿಂಗಗಳಲ್ವಾ ಮಕ್ಕಳ ನಾವು ಹೇಳ್ತಾ ಇರೋದು. ಸ್ತ್ರೀಲಿಂಗ ಪುಲ್ಲಿಂಗ ಅಷ್ಟೇ ಹೇಳ್ಬೇಕು. ಈಗ ಉಪಾಧ್ಯಾಯ ಅನ್ನೋದು ಯಾವ ಲಿಂಗ ಹೇಳಿ? ಯಾವ ಲಿಂಗ ಅದು? ಪುಲ್ಲಿಂಗ. ಪುಲ್ಲಿಂಗ ಅಷ್ಟೇ. ಅದಕ್ಕೆ ಸ್ತ್ರೀಲಿಂಗ ಯಾವುದು? ಉಪಾಧ್ಯಾಯಿನಿ. ಉಪಾಧ್ಯಾಯಿನಿ ಹೇಳಿ ಮಕ್ಕಳ. ಉಪಾಧ್ಯಾಯಿನಿ. ವೆರಿ ಗುಡ್. ಆಟಗಾರ ಆಟಗಾರ್ತಿ ಆಟಗಾರ್ತಿ. ಗಾರ್ತಿ ಆಟಗಾರ ಆಟಗಾರ್ತಿ. ಅದೇ ತರ ಮಾತುಗಾರ ಹೇಳಿ. ಮಾತುಗಾರ್ತಿ. ವೆರಿ ಗುಡ್. ಸ್ನೇಹಿತ ನೋಡಿ, ಸ್ನೇಹಿತ. ಹೇಳಿ ಕರೆಕ್ಟಾಗೆ. ಸ್ನೇಹಿತೆ ಸ್ನೇಹಿತ ಸ್ನೇಹಿತೆ. ಯಜಮಾನ ಯಜಮಾನ. ಇಲ್ಲ ಪುಟ್ಟ, ಯಜಮಾನತಿ ಅನ್ಬಾರ್ದು, ಯಜಮಾನಿ ಅಷ್ಟೇ. ಯಜಮಾನಿ ಯಜಮಾನ ಯಜಮಾನಿ ಅಷ್ಟೇ ಅಲ್ವಾ? ಅದನ್ನ ಹೇಳು. ಯಜಮಾನ ಯಜಮಾನಿ. ನೀನ್ ಹೇಳಪ್ಪ, ರಿಪೀಟ್ ಮಾಡೋದನ್ನ. ಇವಾಗ ಯಜಮಾನಿತಿ ಅನ್ಬಿಟ್ಟೆ, ಅದನ್ನ ಹೇಳು. ಯಜಮಾನಿ ಹೇಳು. ಓಕೆ. ಮಗ ಮಗಳು ಮಗಳು. ನೋ 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 ನೋ, ಮಗಳು ಮಗ. ನಾವು ಲಿಂಗಗಳಪ್ಪ ಹೇಳ್ತಾ ಇರೋದು, ಲಿಂಗಗಳು. ಲಿಂಗ ಅಂದ ಚೆನ್ನಾಗಿ ಅರ್ಥ ಮಾಡ್ಕೊಡಿ ಫಸ್ಟ್. ಇದು ಸ್ತ್ರೀಲಿಂಗ, ಇದಕ್ ನಾನು ಪುಲ್ಲಿಂಗದಲ್ಲಿ ಹೇಳ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಮಗು ಮಕ್ಕಳು ಅಂದ್ಮೇಲೆ ಎಲ್ಲಾನು ಸೇರ್ಬಿಡ್ತಾರಲ್ವಾ? ಸೊ ಅದಲ್ಲ. ಮಗು ಕೇಳಲಿಲ್ಲ ನಾನು. ಮಗ ಮಗಳು ಮಗಳು. ವೆರಿ ಗುಡ್. ಮಗಳು ತಿಳ್ಕೊಂಡ್ರೆ ವೆರಿ ಗುಡ್ ಅಪ್ಪ. ಮಗಳು. ಓಕೆಪ್ಪ. ಆಮೇಲೆ ರಾಜ ರಾಣಿ. ಕರೆಕ್ಟ್. ರಾಜ ರಾಣಿ. ಕತೆಗಾರ ಕತೆಗಾರ್ತಿ. ಗಾರತಿ ನಾಟ್ ಗಾರತಿ, ಗಾರ್ತಿ ಹೇಳಿ. ಗಾರ್ತಿ ಕತೆಗಾರ್ತಿ. ನಾಯಕ ಅಷ್ಟೇ. ಜಸ್ಟ್ ನಾಯಕಿ ಅಷ್ಟೇ. ನಾಯಕಿ. ಇದೆಲ್ಲ ಡೈಲಿ ಕ್ಲಾಸಲ್ಲಿ ನಾನು ಹೇಳಿಸ್ತಾ ಹೋಗ್ತೀನಿ, ಬರುತ್ತೆ ನಿಮ್ಗೆ ಇದೆಲ್ಲ. ಇದು ಯಾವುದೇ ತರ ಕೊಟ್ರು ಕೂಡ ನಿಮ್ಗೆ ಅದು ಬರಬೇಕು. ಅರ್ಥ ಆಯ್ತಾ? ಅದನ್ನೆಲ್ಲ ನಾನು ಹೇಳಿಸ್ತಾ ಹೋಗ್ತೀನಿ ನಿಮ್ಗೆ. ಕತೆಗಾರ ಕತೆಗಾರ್ತಿ, ನಾಯಕ ನಾಯಕಿ, ಆತರ. ಸಹೋದರ ಸಹೋದರಿ. ನೋಡಿದ್ರ ಎಲ್ಲ ಬರುತ್ತೆ ನಿಮ್ಗೆ. ಇನ್ನೊಂಚೂರ್ ಟ್ರೈ ಮಾಡಿದ್ರೆ, ಕೆಲವು ಮಾತ್ರ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮಾಗ್ ಬರುತ್ತೆ ನಿಮಗೆ. ಓಕೆ. ಅದನ್ನ ಮಾಡ್ಕೊಳ್ಳೋಣ ಇವಾಗ. ಅದೇ ತರನೇ ಇದು ಲಿಂಗಗಳು ಆಯ್ತು. ವಚನಗಳು. ಇವಾಗ ವಚನಗಳು ಬರ್ತೀನಿ, ಕೇರ್ಫುಲ್ ಆಗಿರಿ. ವಚನಗಳು ಏನು? ವಚನಗಳು ಅಂದ್ರೆ ಏನು? ಎಷ್ಟು ವಚನಗಳು? ಎಷ್ಟಿದೆ ಪುಟ? ಎಷ್ಟಿದೆ ಮಕ್ಕಳ ವಚನಗಳು? ನೋಡಿದ್ರ? ಏಕವಚನ. ಆಯ್ತು, ಹೇಳ್ಬಿಟ್ರಿ ನೀವು. ಏಕವಚನ ಬಹುವಚನ ಏನಂಗಂದ್ರೆ ಏನದು? ಏಕವಚನ ಅಂದ್ರೆ ಏನು? ಬಹುವಚನ ಅಂದ್ರೆ ಏನು? ಮೀನಿಂಗ್ ಏನದು? ಬರೀ ಹೇಳಿ. ಬರೀ ಏಕವಚನ ಅಂದ್ರೆ ಏನು? ಏಕವಚನ ಅಂದ್ರೆ ಒಂದು ವ್ಯಕ್ತಿಯಾಗ್ಲಿ ವಸ್ತು ಆಗ್ಲಿ ವ್ಯಕ್ತಿಯಾಗ್ಲಿ ಸೂಚಿಸುತ್ತೆ. ಕರೆಕ್ಟ್. ಬಹುವಚನ ಅಂದ್ರೆ ಏನು? ಒಂದಕ್ಕಿಂತ ಅನೇಕ ವ್ಯಕ್ತಿ ಅಥವಾ ಹೆಚ್ಚು.
ಒಂದಕ್ಕಿಂತ ಹೆಚ್ಚು ಸೂಟ್ಸೋದು. ನೋಡಿ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ ಚೆನ್ನಾಗೆ. ಓಹೋ, ಮೈಂಡ್ ಬಂದ್ಬಿಡ್ಬೇಕು ಮಕ್ಳ ನಿಮ್ಗೆ. ಓಹೋ, ಏಕವಚನ ಅಂದ್ರೆ ಒಂದೇ ಒಂದು, ಯಾರಾದ್ರೂ ಆಗ್ಲಿ ಒಂದು ವಸ್ತು, ಒಂದೇ ಒಂದು ಹಣ್ಣು. ಹಣ್ಣು ಅಂದ್ರೆ ಒಂದೇ ಒಂದು ಹಣ್ಣು. ಅದಕ್ಕೆ ಬಹುವಚನ ಅಂತ ಜಾಸ್ತಿ ಹೇಳ್ಬೇಕಲ್ವಾ, ಹಣ್ಣುಗಳು ಅಂತೀವಿ. ಇವಾಗ ಮರ ಅಂದ್ರೆ ಏಕವಚನ, ಒಂದೇ ಒಂದ್ ಮರ ನಾವ್ ಹೇಳ್ತಾ ಇರೋದು. ನಾವೇನು 2 ಮರ ಹೇಳಿಲ್ಲ, ಒಂದೇ ಒಂದು ಮರ ಹೇಳಿದ್ವಿ. ಅದಕ್ಕೆ ಬಹು ಅಂದ್ರೇನೆ ಜಾಸ್ತಿ ಅಂತ ಅರ್ಥ. ಬಹು ಅಂದ್ರೇನೆ ಹೆಚ್ಚು, ಜಾಸ್ತಿ ಅಂತ. ಸೊ ಬಹು ವಚನ ಅಂದಾಗ ಏನಾಗುತ್ತೆ, ಮರಗಳು. ಮರಗಳು ನೋಡ್ದಾ, ಗಳು ಅಂದ್ಬಿಟ್ರೇನೆ ಜಾಸ್ತಿ, ಬಹು ಅಂದ್ರೇನೆ ಜಾಸ್ತಿ. ಅದ್ರಲ್ಲೇ ಮೀನಿಂಗ್ ಇದೆ, ಬಹು ಅಂದ್ರೇನೆ ಜಾಸ್ತಿ ಅಂತ. ಸೊ ನೀವ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಹೋ, ಏಕವಚನ ಅಂದ್ರೆ ನಾವು ಒಂದೇ ಒಂದಿದ್ರೆ ಥಿಂಕ್ ಮಾಡ್ಬೇಕು ನೀವು. ಓ, ಇದು ಒಂದೇ ಒಂದು, ಸೊ ಇದು ಏಕವಚನ ಆಯ್ತು. ಓ, ಜಾಸ್ತಿ ಇದೆ. ಇವಾಗ ಎಕ್ಸಾಂಪಲ್, ಪಕ್ಷಿ. ಪಕ್ಷಿ ಅಂದಾಗ ಪಕ್ಷಿ ಅನ್ನೋದು ಏಕವಚನ ಆಗೋಯ್ತು ಅಲ್ವಾ. ಒಂದೇ ಒಂದ್ ಪಕ್ಷಿ ಅಂದ್ರೆ ಒಂದು ಅಷ್ಟೇ, ಏಕವಚನ. ಪಕ್ಷಿಗಳು ಅಂದಾಗ ಜಾಸ್ತಿ ಆಯ್ತು, ಅಷ್ಟೇ ಬರಿಬೇಕಾಗಿರೋದು ಅಲ್ವಾ. ಅದೇ ತರ ನೋಡಿ, ಪ್ರಾಣಿಗಳು, ಪಕ್ಷಿಗಳು, ಅದೆಲ್ಲ ಇದಕ್ಕೆಲ್ಲ ಗಳು, ಪುಸ್ತಕಗಳು, ಇದು ಮರಗಳು, ಈ ತರ ಹೇಳ್ಕೊಂಡು ಹೋಗ್ತೀವಿ. ಹಳ್ಳಿಗಳು, ನಗರಗಳು ಅಂತ ಹೇಳ್ತೀವಿ. ಅದೇ ವ್ಯಕ್ತಿಗೆ ತಗೊಂಡಾಗ ಹುಡುಗ. ನೋಡಿ ಹೆಂಗ್ ಬಂದ್ಬಿಡ್ತು, ಳು ಬರ್ಲೇ ಇಲ್ಲ, ರೂ ಬಂದ್ಬಿಡ್ತು ನಮ್ಗೆ ಅಲ್ವಾ. ಹುಡುಗರು ಅಂತ ಅಲ್ಲೂ ವ್ಯತ್ಯಾಸ ನೋಡ್ಕೊಳ್ರಿ ನೀವು. ಹುಡುಗರು ಅಂತ ನಾವು ಬಂದ್ಬಿಟ್ವಿ. ಹುಡುಗಗಳು ಅಂತ ಹೇಳ್ತೀವ ನಾವು, ಹುಡುಗಗಳು ಅಂತೀವ ಅಲ್ವಾ. ಇಲ್ಲ ಅಲ್ವಾ ಮಕ್ಳ. ನೋಡಿ ಅದನ್ನ ನೋಡಿ, ಯಾಕೆ ನಾವು ಮರಗಳು ಅಂದಾಗ ಹುಡುಗಗಳು ಅಂತ ನಾವ್ ಹೇಳಲ್ಲ ಅಲ್ವಾ. ನಾವು ವ್ಯಕ್ತಿಗಳಿಗೆ ಹೇಳ್ತಾ ಇರೋದ್ರಿಂದ ಅದನ್ನ ಏನ್ ಮಾಡ್ತೀವಿ, ಹುಡುಗರು. ಗೆಳೆಯರು ಅಲ್ವಾ, ಗೆಳೆಯರು. ಇವಾಗ ನೋಡಿ ಎಲ್ರು ರೂನೇ ಯೂಸ್ ಮಾಡ್ತಾ ಇದ್ದೀರಿ, ಎಷ್ಟ್ ಚೆನ್ನಾಗಿ ಗೊತ್ತಾಯ್ತು ನಿಮ್ಗೆ. ಓಹೋ, ಇದು ಪಕ್ಷಿಗಳು, ವಸ್ತುಗಳು, ಇದು ಯಾವ್ದು ಅಲ್ಲ, ಮನುಷ್ಯರು, ವ್ಯಕ್ತಿಗಳು. ಸೊ ಅದಕ್ಕೆ ರೂ ನಾವು ಅದಕ್ಕೆ ಗೌರವವಾಗಿ ಕೊಟ್ಟು ಬಹುವಚನದಿಂದ ಕರಿತಾ ಇದೀವಿ ಅನ್ನೋದು ನಿಮಗ್ ಗೊತ್ತಾಯ್ತು. ಓಕೆನಾ. ಆಮೇಲೆ ಶಿಕ್ಷಕರು. ನೋಡ್ದ, ರೂ ಹೆಂಗ್ ಬಂದ್ಬಿಡ್ತು ನೋಡಿದ್ರ ಮಕ್ಳ. ಮನೆಗಳು. ನೋಡಿದ್ರ, ನೀವೇ ಹೇಳ್ಬಿಟ್ರಿ ಮನೆಗಳು ಅಂತ ಅಲ್ವಾ. ನಾವು ರೂ ಸೇರಿಸ್ಲಿಲ್ಲ, ಳು ಸೇರ್ಸಿದ್ವಿ. ಮನೆಗಳು ಅಂತ. ಶಾಲೆಗಳು. ನೋಡ್ದ, ಎಷ್ಟ್ ಚೆನ್ನಾಗಿ ಹೇಳ್ತೀವಿ. ಏಕವಚನ ಬಹುದು. ಇವಾಗ ಮಗು ಇವಾಗ ಹೇಳಿ. ನೋಡಿ ಎಷ್ಟೋ ನೋಡು ಅದಕ್ಕೋಸ್ಕರನೇ ನಾನು ಮಗುನ ಕೇಳಿದೆ. ಯಾಕಂದ್ರೆ ತುಂಬಾ ಜನ ಮಕ್ಳೇನ್ ಮಗುಗಳು ಅಂತ ಹೇಳ್ಬಿಡ್ತೀರ. ಮಗುಗಳು ಅನ್ನಲ್ಲ ನಾವು, ಮಕ್ಕಳು. ನಿಮ್ಮನ್ನೆಲ್ಲ ನಾವೇನಂತೀವಿ, ಮಕ್ಕಳು ಅಂತೀವಿ. ಮಗುಗಳು ಅಂತೀವ. ನಮಸ್ಕಾರ ಮಗುಗಳೇ ಅಂತ ನಾವ್ ಹೇಳ್ತೀವ ಕ್ಲಾಸಿಗೆ ಬಂದ್ರೆ? ಇಲ್ಲ ಅಲ್ವಾ. ಸೊ ನಾವೇನ್ ಹೇಳ್ತೀವಿ, ಮಕ್ಕಳು. ಮಗು ಏಕವಚನ ಆದ್ರೆ, ಮಕ್ಕಳು ಅನ್ನೋದು ಬಹುವಚನ. ಮಗುಗಳು ಅಂತ ಯಾವತ್ತೂ ಹೇಳ್ಬಾರ್ದು. ಅರ್ಥ ಆಯ್ತಾ ಮಕ್ಕಳ? ಮಗುಗೆ ಮಕ್ಕಳು ಅಂತ ಬರೋದು. ಓಕೆನಾ. ಇನ್ಯಾರು ರಿಪೀಟ್ ಮಾಡ್ಬಾರ್ದು ಅದನ್ನ. ಮಗುಗಳು ಅಂತ ಯಾರು ಹೇಳ್ಬಾರ್ದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಮಕ್ಕಳು ಮಗು ಅದು ಬರ್ಬೇಕು ನಿಮ್ಗೆ. ನೀವು ಒಂದ್ 10 ಸತಿ ಹೇಳ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಇದೆಲ್ಲ ನಾನು ಕ್ಲಾಸಲ್ಲಿ ಅವಾಗ ಪಾಠ ಮಾಡ್ತಾ ಅದ್ರಲ್ಲೆಲ್ಲ ಬರುತ್ತಲ್ಲ, ಅವಾಗ ಮತ್ತೆ ನಿಮ್ಗೆ ಏನ್ ಇವತ್ತು ಒಂದಿನ ಮಾಡಿದ್ರೆ ಇದೆಲ್ಲ ವರ್ಷ ಇಡೀ ಇದನ್ನ ನಾನು ರಿಪೀಟ್ ಮಾಡಿಸ್ತಾ ಇರ್ತೀನಿ. ಪಾಠದಲ್ಲಿ ಬರುವಂತ ಒಂದೊಂದು ಪದಗಳನ್ನು ನಿಮ್ಗೆ ರಿಪೀಟ್ ಮಾಡಿಸಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಓಹೋ, ಈ ತರ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗೆ
ಮಾನವ ಮಾನವ ಮ- ಮಾನವ ಮಾನವರು ಮಾನವರು. ಗುಡ್. ಮಾನವರು. ಮನುಷ್ಯ ಮನುಷ್ಯರು ಅಲ್ವಾ? ಮನುಷ್ಯರು ಮನುಷ್ಯ ಮನುಷ್ಯರು ಮನುಷ್ಯರು ಅಲ್ವಾ? ವಾಹನ ವಾಹನ ವಾಹನಗಳು 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 ಕರೆಕ್ಟ್. ವಾಹನಗಳು. ಅರಮನೆ ಅರಮನೆಗಳು ಅರಮನೆಗಳು ಅರಮನೆಗಳು. ಸೊ ನಿಮ್ಗೆ ಇದೆಲ್ಲ ಚೆನ್ನಾಗ್ ಗೊತ್ತಾಯ್ತು. ನಿಮ್ಗೆ ಏನೇನು ಬರುತ್ತೆ ಅನ್ನೋದು. ಇವಾಗ ಲಿಂಗಗಳು ವಚನಗಳು ರಿವಿಷನ್ ಅಷ್ಟೇ, ಯಾಕಂದ್ರೆ ಜಸ್ಟ್ ನೀವು ನೋಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸೊ ನಿಮ್ಗದು ಗೊತ್ತಾಗತ್ತೆ. ಇವಾಗ ನಿಮಗೆ ಕಾಲಗಳು ಇದೆ. ಕಾಲಗಳು ಇದೆ ಅಲ್ವಾ? ಕಾಲ ಇದೆ ಅಲ್ವಾ? ಟೆನ್ಸ್ ಇದೆ ಅಲ್ವಾ? ನಿಮ್ಗೆ ಇದೆ ಅಲ್ವಾ? ಓದಿದಿರಲ್ವಾ? ಕಲ್ತ್ಕೊಂಡು. ಎಷ್ಟು ಕಾಲಗಳು ಎಷ್ಟನಪ್ಪ? ಎಷ್ಟಿದೆ ಕಾಲಗಳು? ವೇದಗಳಲ್ಲಿ ಯಾವ್ದಿದೆ? ಅಬ್ಬಾ, ಮೂರೇನಾ? ಗ್ಯಾರಂಟಿನಾ? ಚೆನ್ನಾಗ್ ಗೊತ್ತಾ? ಮೂರು? ಹಂಗೇಳಿ ಎಸ್ ಮ್ಯಾಮ್ ಹೇಳ್ಬೇಕು. ಎಸ್ ಮ್ಯಾಮ್, ಮೂರೇ ಮ್ಯಾಮ್ ಇರೋದು. ಹೇಳಿ ಹೇಳಿ ಇವಾಗ ಯಾವ್ದಿರೋದು ಅಂತ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಫಸ್ಟ್ ಕ್ರಮವಾಗಿ ಹೇಳ್ಬೇಕು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಫಸ್ಟ್ ಭೂತಕಾಲ ಅಲ್ವಮ್ಮ? 3 ಕಾಲ. ಕಾಲ ಅಂದ್ರೇನೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಏನಿದು ಭೂತ ವರ್ತಮಾನ ಭವಿಷ್ಯತ್? ಮ್ಯಾಮ್ ಏನು ಹೇಳ್ತಾ ಇದಾರಪ್ಪ ಪಾಪ. ಕೆಲವ್ರಿಗೆ ಗೊತ್ತಿರಲ್ಲ ಏನು ಅದು ಹೊಸದಾಗಿ ಪದ ಕೇಳಿ. ಫಸ್ಟ್ ಆ ಪದ ರಿಪೀಟ್ ಮಾಡಕ್ ಬರ್ಬೇಕು ಮಕ್ಕಳ. ಹೇಳಿ ಮಕ್ಕಳ, ಇನ್ನೊಂದ್ಸತಿ ಹೇಳಿ. ಭೂತಕಾಲ ಹೇಳಿ. ಅಲ್ಲ, ಪ್ರತಿಯೊಬ್ರು ಅದನ್ನ ರಿಪೀಟ್ ಮಾಡ್ಬೇಕು. ಯಾಕಂದ್ರೆ ಆ ಸ್ವರ ಬರ್ಬೇಕು, ಆಚೆ ಕಡೆ ಬರ್ಬೇಕು, ಎಲ್ಲರೂ ಮಾಡ್ಬೇಕು ಮಕ್ಕಳ. ವರ್ತಮಾನ ಕಾಲ ಹೇಳಿ. ಚೆನ್ನಾಗಿ ರಿಪೀಟ್ ಮಾಡ್ಬೇಕು ನೀವು. ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ. ಭೂತಕಾಲ. ನೋ, ಎರಡೇ ವಾಯ್ಸ್ ಬಂದಿದ್. ನನ್ 3 ವಾಯ್ಸ್ ಕೇಳಿಸಿದ್ದು. ಮಕ್ಕಳ ನಾನು ಯಾಕೆ ಹೇಳ್ತೀನಿ ಮ್ಯಾಮ್, ನಮ್ಗೆ ಗೊತ್ತಿದೆ ಬಿಡಿ ಮ್ಯಾಮ್, ಅದನ್ನೇ ಏನೇ ನೋ ಮ್ಯಾಮ್. ಮಕ್ಕಳ ಅದನ್ನ ನೀವ್ ಹೇಳ್ತಾ ಹೇಳ್ತಾ ಕಾಲ ಅಂದ್ರೆ ಪಟ್ ಅಂತ ಬಂದ್ಬಿಡುತ್ತೆ ಬಾಯಿಗೆ. ನೀವೆಷ್ಟು ರಿಪೀಟ್ ಮಾಡ್ತಿರೋ ಅಷ್ಟು ಒಳ್ಳೇದ್ ಮಕ್ಳ. ನಿಮಗ್ ಗೊತ್ತಿದೆ ಅಂತಾನೂ ಗೊತ್ತು ನನಗೆ. ಬಟ್ ನಾನ್ ಯಾಕೆ ಅದನ್ನ ಪದೇ 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 ಕೇಳಿಸ್ತೀನಿ ಅಂದ್ರೆ, ಓರಲ್ಲ ನಿಮಗ್ ಬಂದ್ರೆ ಆಮೇಲೆ ರೈಟಿಂಗ್ ಅಲ್ಲಿ ಸ್ಪೆಲ್ಲಿಂಗ್ ಕಲ್ತ್ಕೊಂಡ್ ಬರ್ದ್ ಬಿಟ್ರೆ ಎರಡೂ ಬಂದಂಗ ಆಗತ್ತೆ ನಿಮ್ಗೆ. ಹೇಳಕ್ಕೆ ಬರ್ಲಿಲ್ಲ, ಅದನ್ನ ಉಚ್ಚಾರಣೆ ಮಾಡಕ್ಕೆ ಬರಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಪ್ರತಿಯೊಬ್ರು ಬರ್ಲಿ ಬರ್ದಿರ್ಲಿ, ಬಾಯಿಂದ ಖಂಡಿತ ನಾನು ಏನ್ ಹೇಳು ಅಂತೀನೋ ಅದನ್ನ ದಯವಿಟ್ಟು ಹೇಳಿ. ಎಲ್ಲರೂ ರಿಪೀಟ್ ಮಾಡಿ. ರಿಪೀಟ್ ಮಾಡೋದ್ರಿಂದ ನಿಮಗೇ ಒಳ್ಳೇದು. ಇದೇ ತರನೇ ಕಲಿಬೇಕು ಮಕ್ಕಳ. ಆವಾಗ್ಲೇ ನಿಮ್ ತಲೆ ಒಳಗದು ಅಲ್ಲೇ ನಿಂತಿರುತ್ತೆ, ತಕ್ಷಣ ಬರುತ್ತೆ ನಿಮ್ಗದು ಬಾಯಿಗೆ. ಎಲ್ಲಿ ತಲೆನಲ್ಲಿರುತ್ತೋ ಪಟ್ ಅಂತ ಬಾಯಲ್ಲಿ ಬರುತ್ತೆ. ತಲೆಲೇ ಇಲ್ಲ ಅಂದ್ರೆ ಬಾಯಿಲಿಂದ ಹೆಂಗ್ ಬರುತ್ತೆ ಅಲ್ವಾ? ಸೊ ರಿಪೀಟ್ ಮಾಡಿ ನೋಡೋಣ. ಭೂತಕಾಲ, ಭೂತಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇವಾಗ ಒಟ್ಟಿಗೆ 3 ಹೇಳಿ ನೋಡೋಣ. ನೋಡಿದ್ರ, ಕೆಲವರು ಇದ್ರಲ್ಲೇ ನಾನ್ ನೋಡ್ದೆ, ಕೆಲವ್ರು ಎಷ್ಟ್ ಚೆನ್ನಾಗ್ ಫಾಸ್ಟ್ ಆಗಿ ಹೇಳ್ತಾರೆ. ಆ ಫಾಸ್ಟ್ ಆಗಿ ಹೇಳೋರ್ಗೆ ಅಭ್ಯಾಸ ಆಗೋಗಿರುತ್ತೆ. ಕೆಲವರು ನಿಧಾನಕ್ಕೆ ಹೇಳಿದ್ರಿ, ಕೆಲವರು ಇನ್ನು ಲಾಸ್ಟ್ ಸ್ಲೋಗೆ ಹೇಳಿದ್ರಿ. ಯಾಕೆ ಅಂದ್ರೆ ಅದ್ ಪಟ್ ಅಂತ ಬರ್ಬೇಕು ನಿಮ್ಗೆ. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕೂಡ ಅಷ್ಟೇ ಪಟ್ ಅಂತ ಹೇಳ್ತೀರಾ. ಫಾಸ್ಟ್ ಆಗಿ ಹೇಳ್ತೀರಾ. ಅದ್ ಹೇಳೋದ್ರಿಂದ ಅಭ್ಯಾಸ ಮಾಡ್ಕೋಬೇಕಷ್ಟೆ. ಸೊ ಎಲ್ಲಾರು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಿಮ್ಗೆ ಗೊತ್ತಾಗ್ಬೇಕು ಏನದು ಭೂತಕಾಲ ಅಂದ್ರೆ ಏನಮ್ಮ ಹೇಳಿ ನೋಡ್ರಿ. ಫಸ್ಟ್ ತಿಳ್ಕೊಬೇಕಲ್ವ ನಾವು. ಕಾಲಗಳು ಗೊತ್ತಾಯ್ತು ನಮ್ಗೆ, ಹಿಂದದ್ದು ಹೇಳಿ ಏನದು. ಫಾಸ್ಟ್ ಗೊತ್ತಾಯ್ತು. ಏನದು ಭೂತಕಾಲ? ಹಿಂದೆ ಹೇಳಮ್ಮ ಏನು. ನೋಡ, ಅದನ್ನ ಹೇಳ್ಬೇಕು.
ಅದನ್ನ ಹೇಳ್ಬೇಕು ಅಲ್ವಾ. ಭೂತಕಾಲ ಅಂದ್ರೆ ಹಿಂದೆ ನಡೆದಿದ್ದು ಅಂದ್ರೇನು, ಆಲ್ರೆಡಿ ಕೆಲ್ಸ ಆಗೋಗಿದೆ ಆಲ್ರೆಡಿ. ಕನ್ನಡ ಕ್ಲಾಸು ಶುರು ಆಗೋಗಿದೆ, ನೀವಾಗ್ಲೇ 9th ಸ್ಟ್ಯಾಂಡರ್ಡ್ ಬಂದು ಬಿಟ್ಟಿದ್ದೀರಾ ನೋಡಿ. ಇದೆಲ್ಲ ಆಗೋಗಿದೆ ಕೆಲ್ಸ, ಭೂತಕಾಲ. ಆಲ್ರೆಡಿ ನೀವು ಜಾಯಿನ್ ಆಗ್ಬಿಟ್ಟಿದ್ದೀರಾ ಕ್ಲಾಸ್ಗೆ, ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಿದ್ದೀರಾ. 8th ಸ್ಟ್ಯಾಂಡರ್ಡ್ ಪಾಸ್ ಆಗಿ 9th ಸ್ಟ್ಯಾಂಡರ್ಡ್ ಬಂದಿದ್ದೀರಾ. ಆಲ್ರೆಡಿ ಇದೆಲ್ಲ ಕಲ್ತ್ಕೊಂಡಿದ್ದೀರಾ ಗ್ರಾಮರ್ನ ಅಲ್ವಾ. ಇದೆಲ್ಲ ನೋಡಿ ಭೂತಕಾಲ, ಎಲ್ಲ ಆಲ್ರೆಡಿ ಕೆಲ್ಸ ಆಗೋಗಿದೆ. ಇದು ಕೆಲಸ ಆಗೋಗಿರೋದನ್ನ ಸೂಚಿಸುತ್ತೆ ಅಲ್ವಾ. ಇವಾಗ ಆಗೋಗಿರೋದನ್ನ ಸೂಚಿಸುವಂತದ್ನ ನಾವೇನಂತೀವಿ, ಭೂತಕಾಲ. ಭೂತಕಾಲ. ಹ ಓದಿದನು ಅಂದ್ರೆ ಏನು, ಏನ್ ಮಾಡ್ತಾ ಇದ್ದಾನೆ? ಓದಿದನು ಅಂದ್ರೆ ಏನು ಅರ್ಥ? ಏನದು ಓದಿದನು ಅಂದ್ರೆ ಏನು? ಅದೇ ಏನ್ ಮಾಡ್ದ? ಅದೇ ಸ್ಟಡಿ ಅಂತ ಗೊತ್ತು ನನ್ಗೆ. ಅದ ಅರ್ಥ ಮಾಡ್ಕೋಬೇಕು. ಸ್ಟಡಿ ಅನ್ನೋದಲ್ಲ, ಸ್ಟಡಿ ಗೊತ್ತು, ಅದನ್ನೇ ಓದಿದನು ಅಂದ್ರೆ ಸ್ಟಡಿ ಅಂತಾನೆ ಅರ್ಥ. ಬಟ್ ಏನು ಓದಿದನು ನು ಅಂತ ಬಂತಲ್ಲ, ಓದಿದನು ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಆಲ್ರೆಡಿ ಅವನು ಓದಾಗೋಗಿದೆ ನೋಡಿ. ಅದೇ ತರ ಬರೆದನು ಅಂದ್ರೆ ಏನ್ ಪುಟ? ಬರೆದನು ಅಂದ್ರೆ ಏನು? ನೋಡಿದ್ರ, ಬರ್ದಾಗೋಗಿದೆ. ಊಟ ಮಾಡಿದನು ಅಂದ್ರೇನು? ಮಾಡಾಗೋಯ್ತು, ಮಾಡಾಗೋಗಿದೆ ಅಲ್ವಾ, ಮಾಡಾಗೋಗಿದೆ. ನೋಡಿದನು ನೋಡಾಯ್ತು. ಓದನು ಹೋಗಾಯ್ತು ಅಲ್ವಾ, ಹೋಗಾಯ್ತು ಅಲ್ವಾ. ನೋಡಿ, ಇದ್ರಲ್ಲೆಲ್ಲ ನೀವು ನೋಡಿದ್ರಿ, ನೀವು ಥಿಂಕ್ ಮಾಡ್ಬೇಕು, ಹೌದಲ್ವಾ. ಇದೆಲ್ಲ ಕೆಲ್ಸ ಆಗೋಗ್ಬಿಟ್ಟಿದೆ. ದ ಅನ್ನೋ ಪ್ರತ್ಯಯ ಬಂದಿದೆ ಅಲ್ಲಿ ನೋಡಿ. ಬರೆದನು ದ ಬಂದಿದೆ, ಓದನು ಅಲ್ಲೂ ದ ಬಂದಿದೆ ಅಲ್ವಾ. ನೋಡಿದನು ಅಲ್ಲೂ ದ ಬಂದಿದೆ, ಬಂದನು ಅಲ್ಲೂ ದ ಬಂದಿದೆ. ದ ಪ್ರತ್ಯಯ ನೋಡಿ ಎಲ್ಲ ಎಷ್ಟ್ ಚೆನ್ನಾಗ್ ಬಂತು. ಸೊ ದ ಪ್ರತ್ಯಯನೂ ಬಂದಿದೆ, ಕೆಲಸನೂ ಆಗೋಗಿದೆ ಅಂದ್ರೆ ಇದು 100% ಭೂತಕಾಲನೇ ಇದು, ಸಂಶಯನೇ ಇಲ್ಲ ಅಲ್ವಾ. ಐಡೆಂಟಿಫೈ ಮಾಡ್ಬೋದಲ್ವಾ ನಾವು? ಮಾಡ್ಬೋದಲ್ವಾ ಮಕ್ಕಳ? ಕರೆಕ್ಟ್ ತಾನೆ? ಎಷ್ಟ್ ಚೆನ್ನಾಗಿ ಕೆಲ್ಸ ಮಾಡಿದನು ಅಂದ್ರೆ ಹೌದು, ಮಾಡಾಗಿದೆ. ದಾ ಬಂದಿದೆ, ದಾ ಬೇರೆ ಬಂದಿದೆ. ದಾ ಅದನ್ನು ನೋಡ್ಕೋಬೇಕು ನೀವು. ದಾ ಪ್ರತ್ಯಯ ಭೂತಕಾಲದಲ್ಲೇ ಬರೋದು, ಬೇರೆ ಎಲ್ಲೂ ಬರಲ್ಲ ಮಕ್ಕಳ. ಆಗೋಗಿದೆ ಅಂತ ಸೂಚಿಸೋದೆ ದ ಅನ್ನೋದು ಸೂಚಿಸುತ್ತೆ, ಅದು ನಮ್ಗೆ ಪ್ರತ್ಯಯ. ಈ ಕೆಲಸ ಆಗಿದೆ ಅನ್ನೋದು ಬರುತ್ತೆ. ಸೊ ಇದೆಲ್ಲ ಭೂತಕಾಲದಲ್ಲಿ ಅಂದ್ರೆ ನೀವು ಚೆನ್ನಾಗಿ ದ ಪ್ರತ್ಯಯ ಬಂದಿದೆ, ಆಮೇಲೆ ಕೆಲಸನೂ ಆಗೋಗಿದೆ. ಅವನು ಮಾಡಿದನು, ಓಡಿದನು, ನೋಡಿದನು, ತಿಂದನು, ಬಂದನು, ಎಲ್ಲಾದ್ರಲ್ಲೂ ಎಲ್ಲ ಕೆಲ್ಸನೂ ಆಗೋಗಿದೆ. ಬರೆದನು, ಇದೆಲ್ಲ ಕೆಲ್ಸ ಆಗೋಗಿದೆ ಅವನ್. ಸೊ ಇದು ಭೂತಕಾಲ ಅಂತ ನಾವ್ ಹೇಳಿದ್ವಿ. ಕರೆಕ್ಟ್. ಸೊ ಇವಾಗ ನಾವು ಮನುಷ್ಯರಿಗೆನ ಅವ್ನ್ ಬಂದನು ಅಂತ ಹೇಳ್ಬಿಟ್ವಿ ನಾವು ಅಲ್ವಾ. ಮನುಷ್ಯರಿಗೆ ಅಂದ್ರೆ ವ್ಯಕ್ತಿಗಳು, ಮನುಷ್ಯರು, ಅವ್ರಿಗೆಲ್ಲ ನಾವು ಬಂದನು ಅಂತ ನಾವ್ ಹೇಳಿದ್ವಿ. ಅದೇ ಇವಾಗ ಪ್ರಾಣಿ, ಪಕ್ಷಿ, ಮರ, ಗಿಡಗಳು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೆ ಇವಾಗ ಆ ಪ್ರಾಣಿ ಬಂತು, ಆವಾಗ ನಾವು ಅದಕ್ಕೆ ಬಂದನು, ಆ ಪಕ್ಷಿ ಗಿಡದ ಮೇಲೆ ಕುಳಿತುಕೊಂಡನು ಅಂತ ಹೇಳ್ತೀವ ನಾವು? ಹೇಳ್ತೀವ? ಅಂತೀವ? ಆ ಪಕ್ಷಿ ಬಂದನು ಅಂತೀವ? ಇಲ್ಲ ತಾನೆ. ಆವಾಗ ಏನಂತ ಹೇಳ್ತೀವಿ ನಾವು? ಪಕ್ಷಿಗಾದ್ರೆ ಏನಂತ ಹೇಳ್ತೀವಿ? ಪಕ್ಷಿ ಬಂದಿತು ಅಂದ್ರೂ ಆಲ್ರೆಡಿ ಕೆಲ್ಸ ಆಗೋಗಿದೆ ನೋಡಿ. ಅಲ್ಲಿ ಕೇಳ್ಬೋದು ನೀವು, ದಾ ಪ್ರತ್ಯಯ ಇಲ್ವಲ್ಲ ಮ್ಯಾಮ್, ಇದು ಹೆಂಗಾಯ್ತು ಅಂದ್ರೆ ಸೆಂಟೆನ್ಸ್ ನೋಡ್ಕೋಬೇಕು ನೀವು. ಬಂದಿತು, ಹೋಯಿತು,
ಹಾರಿತು. ಇವಾಗ ಪಕ್ಷಿ ಮರದ ಮೇಲೆ ಹಾರಿತು. ತೂ ಹಾರಿತು. ಹಾರ ಆಗಿದೆ, ಆಲ್ರೆಡಿ ಆಗಿದೆ ಕೆಲಸ. ಇಲ್ಲಿ ಕೆಲಸ ಸೂಚಿಸುತ್ತೆ ಇಲ್ಲಿ. ಕರೆಕ್ಟ್ ತಾನೆ? ನೀವ್ ಅದ್ ತಿಳ್ಕೊಬೇಕು ಮಕ್ಕಳ. ಅದನ್ ಚೆನ್ನಾಗಿ ನೀವು ಬರೀ ಭೂತ್ಕಾಲ ಬಿಡ ಭೂತ್ಕಾಲ ಕೆಲ್ಸ ಆಗೋ ಇರೋದು ಇದನ್ನ ನೋಡ್ಕೋಬೇಕು. ಇದನ್ನ ನೀವು ಹಾರಿತು, ಹೋಯಿತು, ನೋಡಿತು, ನಲಿಯಿತು, ನವಿಲು ನೃತ್ಯ ಮಾಡಿತು. ನೋಡ್ದ? ನವಿಲು ನೃತ್ಯ ಮಾಡಿತು, ಡ್ಯಾನ್ಸು ಮಾಡಿತು, ಮಾಡಿತು, ಮಾಡಿತು ಅಂದಾಗ ಏನಾಗುತ್ತೆ? ಅವೆಲ್ಲ ಆಲ್ರೆಡಿ ನಿಮ್ಗೆ ಏನ್ ಅನ್ಸುತ್ತೆ? ಮಾಡಿತು ಅಂದ್ರೆ ಏನ್ ಅನ್ಸುತ್ತೆ ಅವಾಗ? ನಿಮ್ ಮೈಂಡ್ಗೆ ಏನ್ ಬರುತ್ತದು? ಏನ್ ಬರುತ್ತೆ ಅವಾಗ? ಮಾಡಿತು ಅಂದಾಗ ಏನ್? ಕರೆಕ್ಟ್, ಕರೆಕ್ಟ್. ನೋಡ್ದಾ? ನಿಮ್ ಮೈಂಡ್ಗೆ ಬಂತದು. ಓಕೆ, ಇದು ಕೆಲ್ಸ ಆಗೋಗಿದೆ. ಮಾಡಿತು, ಹಾರಿತು. ನೋಡಿತು ಅಂದಾಗ ನೋಡಾಗಿದೆ, ನೋಡಾಯ್ತು. ಕಲಿಯಿತು, ಕಲ್ತ್ಕೊಂಡಾಯ್ತು. ಹಾಗಾಯ್ತು, ಕಲ್ತ್ಕೊಂಡಾಯ್ತು. ನೋಡ್ದಾ? ಕಲ್ತ್ಕೊಂಡಾಯ್ತು, ಆಯ್ತು. ಎಷ್ಟ್ ಚೆನ್ನಾಗ್ ನೋಡಿ. ಪ್ರಾಣಿ ಪಕ್ಷಿಗಳು ಕಾಡಿಗೆ ಬಂದಿತು. ಹುಲಿ ಕಾಡಿಗೆ ಬಂದಿತು, ಬಂತು, ಆಲ್ರೆಡಿ ಬಂದಾಗೋಯ್ತದು ಅಲ್ವಾ? ಸೊ ಹೀಗೆ ಆ ಪ್ರಾಣಿ ಪಕ್ಷಿಗಳಿಗೂ ಆತರ ಹೇಳಿದ. ಹಾರಿತು, ನೋಡಿತು, ಕುಣಿಯಿತು, ಅದನ್ನೇ ಹಾರಿತು, ಹಾಡಿದನು. ನೋಡಿ, ಎರಡೂ ಒಂದೇ. ಹಾಡಿದನು, ಸಂಗೀತ ಹಾಡಿದನು. ನೋಡ್ದ? ಅದು ಕೂಡ ದಾ ಪ್ರತ್ಯಯ ಬಂದು ಭೂತಕಾಲ ಆಗಿದೆ. ಪಕ್ಷಿ ಹಾರಿತು ಅಂದಾಗ್ಲೂ ಅಲ್ಲಿ ಆಗೋಗಿದೆ ಕೆಲ್ಸ. ನೋಡಿದ್ರ? ಎರಡೂ ಕೆಲ್ಸ ಆಗಿದೆ. ಎರಡನ್ನು ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಎಸ್, ಕರೆಕ್ಟು, ಇದು ಆಗೋಗಿದೆ ಕೆಲ್ಸ ಆಲ್ರೆಡಿ. ಇದ್ರಲ್ಲೂ ಆಗಿದೆ, ಅದ್ರಲ್ಲೂ ಆಗಿದೆ. ಅದನ್ನು ಗುರ್ತಿಸ್ಕೋಬೇಕು ನೀವು. ಕಲಿಯಿತು, ಕಲಿಯಿತು ಅಂದಾಗ ಏನಪ್ಪಾ ಇದು, ಏನಿದು, ಏನಿದು, ಕಲಿಯಿತು ಅಂದ್ರೆ ಏನು? ನೋಡಿ, ಆಗೋಗಿದೆ ಕೆಲ್ಸ ಅದು. ಈ ತರ ನೀವು ಭೂತಕಾಲ ಅಂದ್ರೇನೆ ಏನ್ ಹೇಳಿ? ಭೂತಕಾಲ ಅಂದ್ರೆ ಇನ್ನೊಂದ್ಸತಿ ಹೇಳಿ, ಹೇಳಿ ಮಕ್ಳ. ಆಲ್ರೆಡಿ ಆಗಿದೆ. ಆಮೇಲೆ ಯಾವ ಪ್ರತ್ಯಯ ಬರುತ್ತೆ? ಮತ್ತೆ ದಾ, ದಾ. ಕರೆಕ್ಟ್. ಅದಕ್ಕೆ ಇನ್ನೊಂದ್ 4 ಎಕ್ಸಾಂಪಲ್ಸ್ ಹೇಳಿ ನೋಡಿ. ದಾ ಬರೋದಕ್ಕೆ ಹೇಳಿ ನೋಡೋಣ. ಭೂತಕಾಲದಲ್ಲಿ ದಾ ಪ್ರತ್ಯಯ ಬಂದಿರ್ಬೇಕು, ಕೆಲ್ಸ ಆಗಿರ್ಬೇಕು. ಅದಕ್ಕೊಂದೊಂದ್ ಪದಗಳು ಹೇಳಿ ನೋಡೋಣ. ಕ್ರಿಯಾಪದಗಳು ಹೇಳಿ. ಬಂದನು, ಕುಡಿದನು, ಎಲ್ಲ ಹೇಳಿ ಮಕ್ಳ. ಎಲ್ಲಾರು ಟ್ರೈ ಮಾಡಿ, ಎಲ್ಲಾರು ಟ್ರೈ ಮಾಡಿ, ಅವಾಗ್ಲೇ ಬರೋದು. ನೋಡಿದನು, ಹ್ಮ್ 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 ಕುಣಿದನು, ಹ್ಮ್ ಕರೆಕ್ಟ್. ಎಲ್ಲಾರು ಟ್ರೈ ಮಾಡಿ. ಎಲ್ರು ಒಂದೊಂದ್ ಹೇಳಕ್ ಪ್ರಯತ್ನ ಪಡಿ, ಯಾವಾಗ್ಲೇ ಬರೋದ್ ಮಕ್ಳ. ಯಾರೋ 4 ಜನ ಹೇಳ್ತಾರ ಬಿಡವ, ಪರವಾಗಿಲ್ಲ, ನಾನು ಹೇಳಿಲ್ಲ ಅಂದ್ರೆ ಅವ್ನು ಹೇಳಿ. ಅವ್ನಿಗೆ ಬಂತು, ನಿಮಗ್ ಬರ್ಬೇಡ್ವಾ? ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕೆ ಕ್ಲಾಸಲ್ಲಿ ಆಗಿದ್ರೆ ಒಬ್ಬೊಬ್ರು ನಿಲ್ಸ್ ಕೇಳ್ತಾ ಇದ್ದೆ. ಇಲ್ಲ, ಆಗಲ್ಲಪ್ಪ. ಸೊ ನೀವೇ ಹೇಳ್ಬೇಕು ಇವಾಗ. ಹೇಳಿ, ಹೇಳಿ ಮಕ್ಳೇ. ಹೇಳ್ದೇ ಇರೋರು ಹೇಳಿ. ಗೊತ್ತಾಗ್ತಾ ಇದೆ ನನ್ಗೆ ಯಾರು ಹೇಳ್ತಾ ಇದಾರೆ, ಯಾರು ಹೇಳ್ತಿಲ್ಲ ಅಂತ. ಕಮಾನ್ ಕಮಾನ್ ಚಿಲ್ಡ್ರನ್, ಗೊತ್ತಿದೆ ನಿಮ್ಗೆ. ಒಂದೊಂದ್ ಹೇಳಿ, ಪರವಾಗಿಲ್ಲ. ವೆರಿ ಗುಡ್, ಕರೆಕ್ಟ್. ವರ್ಣಿಸಿದನು, ವೆರಿ ಗುಡ್, ಮಾಡಿದನು. ವೆರಿ ಗುಡ್. ಹೇಳು ಹೇಳು, ಕರೆಕ್ಟ್ ಹೇಳು ಪುಟ. ಸೇರಿದನು, ಸೇರಿದನು, ಓದಿದನು, ಹೌದು, ಆಡಿದನು, ನೋಡಿದನು, ನಡೆದನು. ಅಬ್ಬಾ, ಸೂಪರ್. ನೋಡ್ದಾ? ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಸೂಪರ್ ಸೂಪರ್ ಚಿಲ್ಡ್ರನ್. ಹೇಳಿ ಹೇಳಿ, ಹಂಗೆ ಹೇಳಿ. ಕರೆಕ್ಟ್, ಕರೆಕ್ಟ್ ಅಪ್ಪ. ಹೇಳಿ. ಹೇಳಿದನು, ಹೇಳಿದನು. ನೋಡ್ದ? ನಾನೇ ಹೇಳ್ತಾ ಇದ್ದೀನಿ ಹೇಳಿ ಅಂತ. ಹೇಳಿದನು, ಅದನ್ನೇ ಸೇರಿಸಿ ಹೇಳ್ದೆ. ಹೇಳಿದನು, ಕರೆಕ್ಟ್, ವೆರಿ ಗುಡ್. ಆಟವಾಡಿದನು, ಓದಿದನು, ಕುಣಿದನು. ಬರ್ಬೇಕು ಪದಗಳು. ಒಂದಷ್ಟು ಪದಗಳು ನಿಮ್ ಬಾಯಿಂದ ಬರ್ಬೇಕು ಮಕ್ಳ. ಎಲ್ಲ ಈಸಿ ಪದಗಳು. ದಿನಾ ನಾವು ಮಾಡೋ ಕೆಲ್ಸನೇ ಅದು ಹೇಳೋದು. ನಾವೇನ್ ಹೊಸ ಪದ ಹೇಳ್ತಾ ಇಲ್ಲ ಅಲ್ವಮ್ಮ? ನಾವೇನ್ ಹೊಸ ಪದ ಹೇಳ್ತಾ ಇಲ್ಲ. ಹೇಳಿ ಹೇಳಿ. ತನುಷಾ ಹೇಳ್ಪುಟ. ಸುಹೀಮ್ ಟ್ರೈ ಮಾಡು. ಸುಹೀಮ್ ಟ್ರೈ ಮಾಡ್ಪುಟ. ಮಲಗಿದನು. ಮಲಗಿದನು, ಕರೆಕ್ಟು ಕರೆಕ್ಟು. ಕೇಳಿದ್ದನು, ಸಾರ ಕೇಳಿದನು, ವೆರಿ ಗುಡ್. ಅಕ್ಷಿತಾ
ಹೇಳ್ಪುಟ. ಮಾಡಿದನು. ಹೌದು, ತೊಳೆದನು. ಕರೆಕ್ಟು. ಜಿತೇಂದ್ರ, ಕರೆಕ್ಟು. ಜಿತೇಂದ್ರ, ನೋಡ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಹೇಳಿ, ಟ್ರೈ ಮಾಡಿ. ಪದಗಳು ಪಟ 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 ಬರ್ಬೇಕು ಬಾಯಲ್ಲಿ. ಎಲ್ಲ ಸೇರ್ಸಿ ಹೇಳಿ, ಪರವಾಗಿಲ್ಲ. ಡೈಲಿ ನಾವು ಯೂಸ್ ಮಾಡೋದೇ ಪದಗಳು ತಾನೆ, ಹೊಸದೇನಲ್ವಲ್ಲ. ಬರ್ದಿದನು. ಕಮಾನ್ ಚಿಲ್ಡ್ರನ್. ಬರೆದನು, ಬರೆದಿದ್ದನು, ಬರೆದಿದ್ದನು ಕರೆಕ್ಟ್. ಬರ್ದಾಗಿದೆ ಆಗ್ಲೇ. ಬರೆದನು, ಬರೆದಿದ್ದನು, ನೋಡಿದನು, ನೋಡಿದ್ದನು, ನೋಡ್ದ, ಅದನ್ನು ದಾನೆ. ಕರೆಕ್ಟ್ ಕರೆಕ್ಟ್, ಅದು ಕರೆಕ್ಟ್. ವೆರಿ ಗುಡ್. ಆಮೇಲೆ ಕಮಾನ್. ತಿಂದಿದ್ದನು, ತಿಂದನು, ಎರಡು ಒಂದೇ ಅಲ್ವಾ? ತಿಂದನು ಅಂದ್ರೂ ತಿಂದ, ತಿಂದಿದ್ದನು ಅಂದ್ರೆ ಅದನ್ನು ತಿಂದಿದ್ದ ಅಂತ, ಅದು ಕೆಲ್ಸ ಆಗಿರೋದು. ಬಿಡಿಸಿದನು. ಬಿಡಿಸಿದನು. ಅಬ್ಬಾ, ಎಷ್ಟು ಪದಗಳು ಹೇಳ್ತೀರ ನೋಡಿದ್ರ. ನೀವೇ ಪದ, ನಾನೆಲ್ಲ ಒಂದ್ 2-3 ಹೇಳಿದೆ, ನೀವು ಎಷ್ಟು ಪದಗಳು ಹೇಳಿದ್ರಿ ನೀವು. ಸೂಪರ್. ನನಗಿಂತ ನೀವೇ ಸೂಪರ್. ಯಾಕಂದ್ರೆ ಎಷ್ಟು ಪದಗಳು, ಹೊಸ ಹೊಸ ಪದಗಳು ಹೇಳ್ತಾ ಇದ್ದೀರಾ ಅಲ್ವಾ. ವೆರಿ ಗುಡ್ ಚಿಲ್ಡ್ರನ್. ಹೇಳಿ ಹೇಳಿ, ಹಂಗೆ ಹೇಳಿ. 100 ಸಹಾರ ಹೇಳಮ್ಮ. ತೊಳೆದನು. ನೀನೊಂದ್ ಹೇಳಮ್ಮ. ಹೇಳು, ಕರೆಕ್ಟ್. ಹೇಳಿ ಹೇಳಿ. ಒಡೆದನು. ಅವಾಗ್ಲೇ ಬರೋದು ನಿಮ್ಗೆ. ಬೇರೆದಕ್ಕೂ ಇದಕ್ಕೂ ನಿಮ್ಗೆ ಹೇಳ್ತಾ ಹೋದ್ರೇನೆ ಏನು ಅನ್ನೋದು ಗೊತ್ತಾಗದಕ್ಕೋಸ್ಕರ ಇಷ್ಟು ಕೇಳ್ತಾ ಇದ್ದೀನಿ ಪದಗಳನ್ನ ನಿಮ್ಗೆ. ನೋಡ, ಅವ್ನ್ ಕುಳಿತು ಅಂದ, ಮುಂದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಟ್ ಆಮೇಲೆ ಹೇಳ್ದ ಕುಳಿತಿದ್ದನು ಅಂತ. ಅವನೇ ಅದನ್ನ ಸರಿಪಡಿಸ್ಕೊಂಡು ಹೇಳ್ದೆ. ವೆರಿ ಗುಡ್. ಆ ತರ ಬರ್ಬೇಕು. ಕಮನ್ ಚಿಲ್ಡ್ರನ್. ಕೂತಿದನು. ಕೂತಿದ್ದನು, ಕೂತ್ಕೊಂಡ ಆಯ್ತಾಗ್ಲೇ. ಕರೆಕ್ಟ್. ಉಪಯೋಗಿಸಿದನು. ಕರೆಕ್ಟ್ ಕರೆಕ್ಟ್. ಅಬ್ಬಾ, ಎಷ್ಟ್ ಚೆನ್ನಾಗಿ ಥಿಂಕ್ ಮಾಡ್ತೀರಾ. ಅದನ್ನೇ ಮಕ್ಕಳ, ನಿಮ್ಮಲ್ಲಿ ಇದೆ ಜ್ಞಾನ. ಪ್ಲೀಸ್ ಎಲ್ಲದಕ್ಕೂ ಚೆನ್ನಾಗಿ ಇದೇ ತರ ನೀವು ಆನ್ಸರ್ ಮಾಡ್ತಾ ಇದ್ರೆ ಎಲ್ಲಾ ಪದಗಳು ನಿಮ್ಗೆ ಬರುತ್ತೆ ಚೆನ್ನಾಗಿ. ಸೊ ಬಂತ, ಅದು ಚೆನ್ನಾಗ್ ಬಂತ ನಿಮ್ಗೆ? ಗೊತ್ತಾಯ್ತಾ ಇವಾಗ? ಭೂತಕಾಲ ಅಂದ್ರೆ ಗೊತ್ತಾಯ್ತಾ ಮಕ್ಳ? ಯಾಕಂದ್ರೆ ಒಂದೊಂದೇ ತಿಳ್ಕೊಬೇಕು ನಾವು. ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು ಮಕ್ಕಳ. ಒಂದೇ ದಿನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ನಾವು ಹೋದ್ರೆ ನಮ್ಗೇನು ಅರ್ಥ ಆಗಿರಲ್ಲ. ಒಂದು ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ಅದು ತಲೆ ಒಳಗ್ ಬರೋವರ್ಗುನು ಅದನ್ನೇ ತಿಳ್ಕೊಬೇಕು. ಭೂತಕಾಲ ಅಂದ್ರೇನೆ ಅದು. ಅದು ಬಂದ್ಬಿಡ್ಬೇಕು ನಿಮ್ಗೆ. ಆಮೇಲೆ ನೆಕ್ಸ್ಟ್ ಹೋಗೋಣ ನಾವು ಅಲ್ವಾ. ಫಸ್ಟ್ ಇದು ಕ್ಲಿಯರ್ ಆಗ್ಬೇಕು ನಮ್ಗೆ. ಓಹೋ, ಇದೇ ಭೂತಕಾಲ ಅಂತ ನೀವೇ ಹೇಳ್ಬೇಕು ಅಲ್ವಾ. ಸೇವಕನು ಮನೆಯನ್ನು ಕಟ್ಟಿದನು. ಭೂತಕಾಲ. ಭೂತಕಾಲ. ಆತರ ನೀವೇ ಹೇಳಿ, ಸೆಂಟೆನ್ಸ್ ಅಲ್ಲಿ ಹೇಳಿ ನೋಡೋಣ. ಸೆಂಟೆನ್ಸ್ ಮಾಡಿ ಭೂತ ಕಾಲಕ್ಕೆ ನೀವೇ ಮಾಡಿ ನೋಡೋಣ. ಮೀನಾ ಆಟವನ್ನು ಆಡಿದಳು. ಕರೆಕ್ಟ್. ಹೇಳಿ ಹೇಳಿ, ಹಂಗೆ ಸೆಂಟೆನ್ಸ್. ಒಡೆದನು. ಓಕೆ. ಏನಪ್ಪ? ರಾಮ ಪುಸ್ತಕವನ್ನು ಓದಿದನು. ರಾಮನು ಪುಸ್ತಕವನ್ನು ಓದು. ಕರೆಕ್ಟು. ವೆರಿ ಗುಡ್. ಸೆಂಟೆನ್ಸ್ ಮಾಡಿದ್ರೆ ಬೇಕಾದಷ್ಟು ಬರುತ್ತೆ. ಅವಾಗ ನಿಮ್ಗೆ ಅದ್ರಲ್ಲೇ ನಿಮ್ ಕರ್ತೃ ಕರ್ಮ ಕ್ರಿಯಾಪದಗಳೆಲ್ಲ ಬರುತ್ತೆ. ವಾಕ್ಯನ ನೀವು ಸರಿಪಡಿಸಿ ಬರೆಯೋದಕ್ಕೂ ನಿಮ್ಗೆ ಅನುಕೂಲ ಆಗತ್ತೆ. ಈ ತರ ಸೆಂಟೆನ್ಸ್ ಅಲ್ಲಿ ನಾನು ಕೇಳಿದ್ರೆ ಅವಾಗ ನಿಮ್ಗೆ ವಾಕ್ಯ ಬದಲಾವಣೆ ಮಾಡಿ ಬರೆಯೋದಕ್ಕೂ ಬರುತ್ತೆ ನಿಮ್ಗೆ. ಗುಡ್ ಗುಡ್, ವೆರಿ ಗುಡ್. ಹೇಳಿ ಹೇಳಿ, ಕಮಾನ್, ಟ್ರೈ ಮಾಡಿ. ರಾಜು ಇಲ್ಲಿ ಕೂತಿದನು. ಕುಳಿತಿದ್ದನು. ಕೂತಿದ್ದನು ಅಲ್ಲ, ಕುಳಿತಿದ್ದನು. ಓದನು. ಓದಿದ್ದನು ಅಲ್ಲ, ಓದನು ಅಷ್ಟೇ ಅಲ್ವಾ. ನೋಡ್ದ, ಸೆಂಟೆನ್ಸ್ ಬರ್ಬಾರ್ದು, ಅದು ಕರೆಕ್ಟ್ ಆಗಿ ಬರ್ಬೇಕಲ್ಲಿ. ಹೇಳು, ಹಂಗೆ ಹೇಳು. ಕರೆಕ್ಟ್ ಕರೆಕ್ಟ್. ಶಿಕ್ಷಕನು ಪಾಠ ಮಾಡಿದರು. ಶಿಕ್ಷಕರು ಅಂದ್ರೆ ಗುರುಗಳಲ್ವಾ. ಸ್ವಲ್ಪ ನಾವು ಅಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ. ಶಿಕ್ಷಕರು ಪಾಠವನ್ನು ಮಾಡಿದರು. ಕರೆಕ್ಟ್. ಮಾಡಿದರು, ಮಾಡಿದನು, ಅದು ಕರೆಕ್ಟ್. ಸೀತಾ ಅಡುಗೆಯನ್ನು ಮಾಡಿದಳು. ಸೀತೆ ಅಡುಗೆಯನ್ನು ಮಾಡಿದಳು. ಅಡುಗೆಯನ್ನು ಮಾಡಿದಳು. ಗುಡ್, ವೆರಿ ಗುಡ್. ನೋಡ್ದ್ಯಾ ಎಷ್ಟು ಒಳ್ಳೊಳ್ಳೆ ಪದಗಳಾಗ್ತದೆ. ಏನಪ್ಪ? ಮೋಹನ್ ಮತ್ತು ರಮೇಶ್ ಜೊತೆಗೆ ಓದಿದನು. ರಮೇಶನು ಜೊತೆಯಲ್ಲಿ ರಮೇಶನು ಅನ್ಬೇಕು. ರಮೇಶ್ ಅಲ್ಲ, ರಮೇಶನು ಅನ್ಬೇಕು. ಸೇರ್ಸ್ಬೇಕು, ಪ್ರತ್ಯಯ ಸೇರಿಸ್ಕೋಬೇಕು.
ರಾಮನು ರಮೇಶನು ನೀನ್ ಹೇಳಿದ್ದು. ಓಕೆ, ರಮೇಶನು ಏನ್ ಮಾಡ್ದ ಅಂದೆ? ಹೇಳು ಕರೆಕ್ಟ್ ಜಿತೇಂದ್ರ, ಕಮಾನ್. ಮೋಹನ್ ಜೊತೆ ಓದಿದನು. ಮೋಹನ್ ಜೊತೆಯಲ್ಲಿ ಓದನು. ಓದನು ತಾನೆ? ಓದಿದನು. ಓದಿದನು. ಮೋಹನನ ಬರುತ್ತೆ ಅವಾಗ. ಮೋಹನನ ಜೊತೆಯಲ್ಲಿ ಓದಿದನು. ನೋಡ್ದ, ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇರುತ್ತೆ. ಅಕ್ಕಮ್ಮ ನಂಗೆ ಸೆಂಟೆನ್ಸ್ ಮಾಡ್ದಾಗ್ಲೇ ಗೊತ್ತಾಗದ್ ನಿಮ್ಗೆ. ವೆರಿ ಗುಡ್. ಆಮೇಲೆ ರಾಮ ಪಾತ್ರೆ ಆಮೇಲೆ ತೊಳೆದನು. ತೊಳೆದನು. ಕರೆಕ್ಟ್. ಕಮನ್ ಸೆಂಟೆನ್ಸ್ ಮಾಡಿ. ಶಿವು ಸಂತೆಗೆ ಹೋದನು. ಸಂತೆಗೆ ಹೋದನು. ಕರೆಕ್ಟ್. ಆಮೇಲೆ ಮೋಹನ್ ಶಾಲೆಗೆ ಹೋದನು. ಶಾಲೆಗೆ ಹೋದನು. ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳಿ ನೋಡೋಣ. ಪ್ರಾಣಿ ಪಕ್ಷಿ ಬಗ್ಗೆ ಹೇಳಿ. ಪ್ರಾಣಿ ಪಕ್ಷಿ ಬಗ್ಗೆ ಹೇಳಿ. ಆಡಿತು. ನೋಡ್ದ, ಆಡಿತು ಬಂತು. ಅದು ಕೂಡ ಬಂತು. ಅದು ಕೂಡ ಯಾವ ಕಾಲ ಆಡಿತು ಅನ್ನೋದು? ಭೂತಕಾಲ. ಯಾವ ಕಾಲ? ಭೂತಕಾಲ. ಇವಾಗ ಸಪೋಸ್ ನಾನು ಆಡಿತು ಅಂದ್ರೆ ಭೂತಕಾಲ ಅಲ್ಲಮ್ಮ ವರ್ತಮಾನ ಕಾಲ ಅಂದಾಗ ನೀವೇನ್ ಮಾಡ್ಬೇಕು? ನೋ ಮ್ಯಾಮ್, ಇದು ಭೂತಕಾಲನೇ. ಯಾಕಂದ್ರೆ ಆಲ್ರೆಡಿ ಇದು ಕೆಲಸ ಮುಗ್ದೋಗಿದೆ. ಆ ಕ್ರಿಯೆನ ಸೂಚಿಸ್ತಾ ಇದೆ. ಮುಗ್ದೋಗಿರೋ ಕ್ರಿಯೆನ ಸೂಚಿಸ್ತಾ ಇರೋದ್ರಿಂದ ಇದು ಭೂತಕಾಲನೇ ಅಂತ ನೀವ್ ಹೇಳ್ಬೇಕು. ನಾನ್ ಬೇಕಂತ ಕ್ವಶನ್ ಇದ್ ಮಾಡಿ ಕೇಳ್ತೀನಿ, ಇಲ್ಲ ಅದು ಭೂತಕಾಲ ಅಲ್ಲ, ಅದು ವರ್ತಮಾನ ಕಾಲ ಅಂತೀನಿ. ನೀವು ಎಸ್ ಅನ್ಬಾರ್ದು. ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದ್ರೆ ಅವಾಗ ನೀವೇನ್ ಹೇಳ್ತೀರಾ? ನೋ ಮ್ಯಾಮ್, ಅದು ಭೂತಕಾಲನೇ, ಯಾಕಂದ್ರೆ ಅದು ಆಲ್ರೆಡಿ ಕೆಲಸ ಆಗಿದೆ ಅಂತ ನೀವ್ ಹೇಳಿದ್ರೆ ಆವಾಗ ನಿಮ್ಗದು ಚೆನ್ನಾಗ್ ಗೊತ್ತಾಗಿದೆ ಅಂತ ಅರ್ಥ ಆಗತ್ತೆ ನಮ್ಗೆ. ನಾನ್ ಬೇಕಂತ ರಿಪೀಟ್ ಮಾಡಿ ಬೇರೆ ತರ ಕೇಳ್ತೀನಿ. ಆವಾಗ ನೀವು ಕರೆಕ್ಟ್ ಆಗಿ ಆನ್ಸರ್ ಇದ್ರೆ ಕರೆಕ್ಟ್ ಅಂತಾನೆ ಹೇಳ್ಬೇಕು ನೀವು, ಅಲ್ವಾ? ಓಕೆ, ಹೇಳಿ ಪ್ರಾಣಿ ಪಕ್ಷಿದ ಹೇಳಿ ಮಕ್ಳ. ಆ ಪಾರಿವಾಳ ಸತ್ತು ಹೋಯ್ತು. ಸತ್ತು ಹೋಯ್ತು. ಓಕೆ, ಆಮೇಲೆ ನಾಯಿ ಊಟ ತಿಂದಿತು. ನಾಯಿನ ನೀನ್ ಹೇಳಿದ್ದು? ನಾಯಿ ಊಟ ತಿಂದಿತು. ಊಟ ತಿಂದಿತ್ತು. ಕರೆಕ್ಟ್. ಆಮೇಲೆ ನಾನು ಮೈದಾನಲ್ಲಿ ಓಡಿದ್ದನು. ನಾನು ಮೈದಾನದಲ್ಲಿ ಓಡಿದೆನು. ಓಡಿದ್ದನು ಅಲ್ಲ, ನೀನ್ ತಾನೆ ಓಡಿದೆನು. ನಾನು ಮೈದಾನದಲ್ಲಿ ಓಡಿದೆನು. ಕರೆಕ್ಟ್ ಮಕ್ಕಳ. ಆಮೇಲೆ ಹೇಳಿ, ಇನ್ನೊಂದು ಸೆಂಟೆನ್ಸ್ ಮಾಡಿ. ಸಿಂಹ ಬೇಟೆಯಾಡಿತು. ಸಿಂಹ ಬೇಟೆಯಾಡಿತು. ಇದ್ರಲ್ಲೆಲ್ಲ ಏನ್ ಮಾಡ್ರಿ? ತೂ ನೋಡ್ದ, ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿ ನಾವ್ ಹೇಳ್ತೀವಿ. ಅದೇ ನೋಡಿ, ಮನುಷ್ಯರು ಬಂದು ಓದನು, ಬಂದನು, ತಿಂದನು. ನೋಡ್ದ, ಅಲ್ಲಿ ಹೆಂಗೆ ನಾವು ಉಪಯೋಗಿಸ್ತೀವಿ. ಇದು ಎರಡಕ್ಕೂ ನಿಮ್ಗೆ ವ್ಯತ್ಯಾಸ ಗೊತ್ತಾಯ್ತಾ? ಎರಡೂ ಕೂಡ ಭೂತಕಾಲದಲ್ಲೇ ಇದೆ. ಆದ್ರೆ ಯಾವ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಕ್ಲಿಯರ್ ಆಗಿ ಗೊತ್ತಾಯ್ತಾ ಮಕ್ಳ ನಿಮ್ಗೆ? ಕ್ಲಿಯರ್ ಆಗಿ ಗೊತ್ತಾಯ್ತಾ? ಚೆನ್ನಾಗ್ ಗೊತ್ತಾಯ್ತಾ? ಭೂತಕಾಲ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ರ? ಇನ್ಯಾವತ್ತೂ ಮರಿಬಾರ್ದು. ಇನ್ನೇನಾದ್ರು ಡೌಟ್ಸ್ ಇದೆಯಾ ಪುಟ? ನೆಕ್ಸ್ಟ್ ಇದ್ರೊಳಗಡೆ ಇನ್ನು ಒಂದೊಂದೇ ಕಾಲಗಳನ್ನ ಕಲ್ಸ್ಕೊಡ್ತೀನಿ. ಒಂದೊಂದೇ ಕಾಲನೇ ಚೆನ್ನಾಗ್ ತರೋ ಆಗೋವರೆಗೂ ಇನ್ನೊಂದ್ ಕಾಲಕ್ಕೆ ಹೋಗೋದ್ ಬೇಡ. ನಾವು ಭೂತ ಕಾಲದಲ್ಲೇ ಇರೋಣ, ಪರವಾಗಿಲ್ಲ. ಓಡಿದೇನು ಓಡಿದೇನು ಅಂದ್ರೆ ಓಡಾಯ್ತು, ಆಗೋಗಿದೆ ಕೆಲ್ಸ. ಏನ್ ಸೂಚಿಸುತ್ತದೆ ಹೇಳು? ಓಡಿದೇನು ಅಂದ್ರೇನು? ಏನ್ ಅರ್ಥ? ಮೀನಿಂಗ್ ಏನು? ಓಡಿದೇನು ಅಂದ್ರೆ ಏನು? ಆಗೋಗಿದೆ ಆಗ್ಲೇ ಕೆಲ್ಸ. ಕರೆಕ್ಟ್. ಸೊ ಕ್ಲಿಯರ್ ಆಗಿ ಎಲ್ರಿಗೂ ಅರ್ಥ ಆಯ್ತಾ? ಇನ್ನೇನೋ ಡೌಟ್ಸ್ ಇದ್ರೆ ಕೇಳಿ ಮಕ್ಳ. ಹೇಳಪ್ಪ. ಮ್ಯಾಮ್, ಒಂದ್ ಸೆಂಟೆನ್ಸ್ ಹೇಳ್ಬೋದಾ ಮ್ಯಾಮ್? ಹೇಳಮ್ಮ. ವೆಲ್ಕಮ್. ಹೇಳ್ಪುಟ. ಮ್ಯಾಮ್, ಪಾಪು ಚಿಕನ್ ಜಾಕಿ ತಿಂದನು ಮ್ಯಾಮ್. ಅದ್ ಕರೆಕ್ಟಾ ಮ್ಯಾಮ್? ಪಾಪು ಚಿಕನ್ ತಿಂದೆನು ಮ್ಯಾಮ್. ತಿಂದೇನು ಅಲ್ಲ, ಪಾಪು ಅಲ್ವಾ? ಪಾಪು ಚಿಕನ್ ತಿಂದೆನು ಮ್ಯಾಮ್. ತಿಂದೇನು ಅಲ್ಲ. ನೀನ್ ಬೇರೆಯವ್ರಿಗೆ ಹೇಳ್ತಾ ಇದೀಯ ಅಲ್ವಾ?
ಹೌದು ಮ್ಯಾಮ್. ನೀನಾದ್ರೆ ನಾನು ಚಿಕನ್ ತಿಂದೇನು ಆಗತ್ತೆ. ಇವಾಗ ನೀನ್ ಬೇರೆಯವ್ರಿಗೆ ಹೇಳ್ತಾ ಇದೀವಲ್ಲ, ಪಾಪು ಚಿಕನ್ ಅನ್ನು ತಿಂದಿತು, ಮಗು ಅಲ್ವಾ ಅದು, ತಿಂದಿತು. ಹಾ ಮ್ಯಾಮ್, ಆಯ್ತು ಮ್ಯಾಮ್. ಅರ್ಥ ಆಯ್ತಾ? ಇವಾಗ Yes, ma'am. ಮಗು ಮಕ್ಕಳು ಅಲ್ವಾ, ಅದ್ ಬರುತ್ತಲ್ವಾ, ಆತರ ತಿಂದಿತು. ಆಯ್ತು ಮ್ಯಾಮ್, ಅದು ಥ್ಯಾಂಕ್ಸ್. ಅದೇ ತಾನೆ, ತಿಂದಿತ್ತು ಅಂದಾಗ್ಲೂ ಅದೇನೇನೆ. ಹಂಗೆ ಕರೆಕ್ಟು. ಆತರ ನೀವು ಗೊತ್ತಿರೋದ್ನ ಕೇಳಿ ತಿಳ್ಕೊಬೇಕು. ವೆರಿ ಗುಡ್ ಪುಟ್ಟ, ನೀನ್ ಇವಾಗ ಕೇಳಿ ತಿಳ್ಕೊಂಡೆ. ಗುಡ್ ಹಾ ಗುಡ್, ಮ್ಯಾಮ್, ಥ್ಯಾಂಕ್ಸ್ ವೆರಿ ಮ್ಯಾಮ್. ಗುಡ್. ಥ್ಯಾಂಕ್ಸ್. ಓಕೆ ಅಮ್ಮ, ಓಕೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಈ ಕ್ಲಾಸ್ ಎಂಡ್ ಮಾಡೋಣ ಬೇಕಾದ್ರೆ. ಓಕೆನಾ? ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಾ? Yes, ma'am. ಅಂಡರ್ಸ್ಟ್ಯಾಂಡ್ ಆಯ್ತಾ? Yes, ma'am. ಓಕೆ. Yes. ಓಕೆ ಓಕೆ ಚಿಲ್ಡ್ರನ್. ಓಕೆ ಪುಟ್ಟ. Thank you, ma'am. ಓಕೆ ಮ್ಯಾಮ್, ಥ್ಯಾಂಕ್ ಯು. Thank you, ma'am. Thank you, ma'am. ಬಾಯ್ 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 ಬಾಯ್.